ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿ ಒಳ್ಳೆಯ ಸಂದೇಶಕ್ಕೆ ಹೋಗೋಣ. ಸ್ತೋತ್ರಕರ್ತನೇ ಸ್ತೋತ್ರಪ್ಪ. ಈ ಶುಭ ಶುಕ್ರವಾರದಂದು ನಮ್ಮನ್ನು ಕೂಡಿಸಿ ನಿನ್ನ ವಾಕ್ಯದಿಂದ ಬಲಪಡಿಸಬೇಕೆಂದು ನೀನು ತೀರ್ಮಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಿದ್ದೇವೆ. ಬಿಡದೆ ನಿನ್ನ ಕೃಪೆಯಿಂದ ಈ ಶುಭ ಶುಕ್ರವಾರವನ್ನು ನಾವು ಹೇಗೆ ಆಚರಿಸಬೇಕೆಂಬುದನ್ನು ವಾಕ್ಯದ ಮೂಲಕ ತಿಳಿಯಪಡಿಸಿ ನಮ್ಮನ್ನು ಬಲಪಡಿಸು. ಯೇಸುವನ್ನು ನಾನು ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಬ್ದನೇ ಇಲ್ಲ. ಹಲ್ಲೆಲೂಯಾ. ದೇವರು ಯಾರೆಂದು ನಾವು ತಿಳಿದುಕೊಳ್ಳೋದಕ್ಕೇ ಪ್ರತಿ ವಾರ ಇಲ್ಲಿ ಬರ್ತೀವಿ. ಅವ್ರು ಏನಾಗಿದ್ದಾರೆ ಅಂದರೆ ತಂದೆ, ಕುಮಾರ, ಪವಿತ್ರಾತ್ಮ, ಮೂರು ವ್ಯಕ್ತಿತ್ವ. ಈ ಮೂರು ವ್ಯಕ್ತಿತ್ವದಲ್ಲಿ ಪ್ರತ್ಯಕ್ಷವಾದವರೇ ಯೇಸು ಕ್ರಿಸ್ತ. ಆ ಯೇಸು ಕ್ರಿಸ್ತನಲ್ಲಿ ಮೂರು ವ್ಯಕ್ತಿತ್ವ ಇದೆಯಂತೆ ಅವರೊಳಗೇನೆ. ಯಾರ ಹತ್ರ? ತಂದೆ, ಮಗ, ಪವಿತ್ರಾತ್ಮ. ಅಂದರೆ ತಂದೆ, ಕುಮಾರ, ಪವಿತ್ರಾತ್ಮ ಮೂವರಾಗಿ ಒಬ್ಬರಾಗಿರ್ತಾರೆ. ಆ ಒಬ್ಬರ ಒಳಗೆ ಮೂರು ವ್ಯಕ್ತಿತ್ವ ಇರ್ತದೆ. ಆ ವ್ಯಕ್ತಿತ್ವನ ನಾವು ಹೇಗೆ ಗಮನಿಸಬೇಕು ಅಂದರೆ, ಮೊದಲನೇದಾಗಿ ದೇವರು ಪ್ರೀತಿಯುಳ್ಳವರು. ದೇವರೇನಾಗಿದ್ದಾರೆ? ಪ್ರೀತಿಯುಳ್ಳವರು. ಎರಡನೇದು ನೀತಿಯುಳ್ಳವರಾಗಿದ್ದಾರೆ. ಮೂರನೇದು ಪರಿಶುದ್ಧವುಳ್ಳವರಾಗಿದ್ದಾರೆ. ಈ ಮೂರು ಯೇಸು ಕ್ರಿಸ್ತನಲ್ಲಿ ಇದೆಯಾ? ಹಲ್ಲೆಲೂಯಾ. ಹೇಳ್ಬೇಕು ನೀವು. ಅವ್ರ ಹತ್ರ ಇದೆ ಅಲ್ವಾ? ಯಾಕಂತ ಹೇಳಿದ್ರೆ ಈ ಮೂವರಿದ್ರೇ ಅವ್ರನ್ನ ದೇವರಂತ ಹೇಳಕ್ ಸಾಧ್ಯ. ದೇವರು ಪ್ರೀತಿ ಉಳ್ಳವರಾಗಿರಬೇಕು, ನೀತಿ ಉಳ್ಳವರಾಗಿರಬೇಕು, ಅದೇ ರೀತಿ ಪರಿಶುದ್ಧ ಉಳ್ಳವರು ಆಗಿರಬೇಕು. ದೇವರಿಗಿಂತ ಪ್ರೀತಿ ಉಳ್ಳವರು ಈ ಲೋಕದಲ್ಲಿ ಯಾರೂ ಇಲ್ಲ. ಅವರಿಗಿಂತ ಪ್ರೀತಿ ಮಾಡೋರು ಬೇರೆ ಯಾರು ಇಲ್ಲ. ದೇವರಿಗಿಂತ ನೀತಿ ಉಳ್ಳವರು ಸಹ ಈ ಲೋಕದಲ್ಲಿ ಯಾರು ಇಲ್ಲ. ದೇವರಿಗಿಂತ ನೀತಿ ಉಳ್ಳವರು ಸಹ ಈ ಲೋಕದಲ್ಲಿ ಯಾರು ಇಲ್ಲ. ದೇವರಿಗಿಂತ ಪರಿಶುದ್ಧ ಉಳ್ಳವರು ಸಹ ಈ ಲೋಕದಲ್ಲಿ ಯಾರು ಇಲ್ಲ. ಈ ಮೂರು ವ್ಯಕ್ತಿತ್ವದಲ್ಲಿರುವ ದೇವರು ಪ್ರೀತಿಯಲ್ಲಿ ಮಹತ್ವವುಳ್ಳ ದೇವರು. ಪ್ರೀತಿಯಲ್ಲಿ ಕೊರತೆ ಇರುವಂಥ ನಮ್ಮನ್ನು ಅಂಗೀಕರಿಸಲು ಅಥವಾ ಸ್ವೀಕರಿಸಲು. ಈಗ ನಾವು ಪ್ರೀತಿಯಲ್ಲಿ ಏನಾಗಿದ್ದೀವಿ? ಕಡಿಮೆ ಉಳ್ಳವರು. ಅವರಷ್ಟು ಪ್ರೀತಿ ನಮಗಿಲ್ಲ. ಯಾಕೆಂದರೆ ಅವರ ಪ್ರೀತಿ ಹೆಂಗಿತ್ತು ಅಂದರೆ ಪ್ರಾಣ ಕೊಡೋ ಪ್ರೀತಿ ಅಲ್ವಾ? ಈಗ ನಾವು ಯಾರು ದೇವ್ರಿಗೆ ಸಹ ಪ್ರಾಣ ಕೊಡ್ತಾ ಇಲ್ಲ. ಹತಸಾಕ್ಷಿಗಳಾಗಿ ಕೆಲವರು ಜೀವನ ಕೊಟ್ಟಿದ್ದಾರೆ. ಹತಸಾಕ್ಷಿ ಅಂದ್ರೆ ದೇವರಿಗಾಗಿ ಜೀವನೇ ಬಿಸಿಕೊಟ್ಟವರು. ಇವತ್ತು ಆ ರೀತಿಯಾಗಿ ನಮ್ಮ ಪರಿಸ್ಥಿತಿ ಇಲ್ಲ. ಆದರೆ ದೇವರೇನು ಮಾಡಿದ್ರು ನಮಗೋಸ್ಕರ, ಅದನ್ನೇ ಇವತ್ತು ಈ ಶುಕ್ರವಾರ ದಿವಸ ನಾವು ನೆನೆಸ್ಕೊಳ್ಳೋದು. ವರ್ಷಕ್ಕೆ ಎಷ್ಟು ಶುಕ್ರವಾರ? 52 ಶುಕ್ರವಾರ. ಎಷ್ಟು ಶುಕ್ರವಾರ? 52 ಶುಕ್ರವಾರ. ಲೀಪ್ ಇಯರ್ ಬಂದರೂ ಕೂಡ, ಲೀಪ್ ಇಯರ್ ಅಂದ್ರೇನು? 366 ಅದು ಬಂದರೆ ಲೀಪ್ ಇಯರ್. 365 ಬಂದರೆ ನಾರ್ಮಲ್ ಇಯರ್ ಅಲ್ವಾ? ಈ ಕ್ಯಾಲೆಂಡರ್ ಪ್ರಕಾರ ನೋಡಿದ್ರು ಕೂಡ, ಏನೇ ನೋಡಿದ್ರು ಕೂಡ 52 ವಾರನೇ ಇದೇನು ಬರೋದು? ಏನು? ಶುಕ್ರವಾರ. ಅರ್ಥ ಆಯ್ತಾ? 52 ಶುಕ್ರವಾರ. ಈ 52 ಶುಕ್ರವಾರದಲ್ಲಿ ಇದ್ಯಾವುದಿದೆ? ಶುಭ. ನಾವು ಚೆನ್ನಾಗಿ ಗಮನಿಸಬೇಕು. 52 ಭಾನುವಾರಗಳಿದೆ, 52 ಶುಕ್ರವಾರಗಳು. ಯಾವುದನ್ನ ಒಂದು ಸಮಯ ಮಾತ್ರ 5 ಶುಕ್ರವಾರ ಬರೋದಕ್ಕೆ ತಿಂಗಳಲ್ಲಿ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ನಾವು ಏನು ತಿಳ್ಕೋಬೇಕು ಅಂದರೆ, ಈ ಶುಕ್ರವಾರನೇ ಏನಂತ ಹೇಳ್ತಾರೆ? ಶುಭ ಶುಕ್ರವಾರ. ಅಂದರೆ ನಾವು ಚೆನ್ನಾಗಿ ಗಮನಿಸಬೇಕು. ಈ ಶುಕ್ರವಾರನ ಎಲ್ಲರೂ ಕೂಡ ದುಃಖದಲ್ಲಿ ಆಚರಣೆ ಮಾಡ್ತಿದ್ದಾರೆ. ಏನರಲ್ಲಿ ಆಚರಣೆ ಮಾಡ್ತಿದ್ದಾರೆ? ಅವರು 2000 ವರ್ಷಗಳ ಹಿಂದೆ ಪ್ರಾಣ ಕೊಟ್ಟಿದ್ದಾಯಿತು, 3ನೇ ದಿವಸ ಜೀವಂತವಾಗಿ ಎದ್ದಿದ್ದು ಆಯಿತು. ಎದ್ದು ಈಗ 2000 ವರ್ಷ ಆಗೋಯ್ತು. ಮೊದಲನೇ ಶತಮಾನದಲ್ಲಿ ನಡೆದಂಥ ವಿಷಯನ ಈಗ ನಾವು 21ನೇ ಶತಮಾನದಲ್ಲಿ ಕೂಡ ಅವ್ರನ್ನ ಸತ್ತವರಾಗಿ ನೋಡಬಾರದು, ಅವರಿಗೊಂದು ಜೀವಂತ ಉಳ್ಳವರಾಗಿ ನಾವು ನೋಡಬೇಕು. ಹಲ್ಲೆಲೂಯಾ. ಆದರೆ ಅವ್ರು ಬಿದ್ದಂಥ ಬಾಧೆಗಳನ್ನು ನೆನೆಸ್ಕೋಬೇಕು. ಅವ್ರು ಬಿಟ್ಟಂಥ ಪಾಡುಗಳನ್ನ ನಾವೇನು ಮಾಡಬೇಕು? ನೆನೆಸ್ಕೊಳ್ಬೇಕು. ಅವರು ಸಾಮಾನ್ಯವಾಗಿ ಅವರು ಯಾವ ರೀತಿಯಾಗಿ ತನ್ನ ಜೀವನ ಕೊಟ್ಟಿದ್ದಾರೆ ಎಂಬುದಕ್ಕೆ ಅನೇಕ ಒಂದು ಆಧಾರಗಳನ್ನ ಸತ್ಯವೇದದಲ್ಲಿ ಬರೆಯಲ್ಪಡಿಸಿದ್ರು.
ಅದನ್ನೆಲ್ಲ ನಾವು ಧ್ಯಾನ ಮಾಡಿ ನಮಗೋಸ್ಕರ ಬಲಿಯಾದ ದೇವರನ್ನ ನೆನೆಸ್ಕೊಳ್ಬೇಕು. ಈ ಮೂರು ವ್ಯಕ್ತಿ ಅಂದರೆ ಪ್ರೀತಿಯಲ್ಲಿ ಮಹತ್ವವುಳ್ಳ ದೇವರು, ಪ್ರೀತಿಯಲ್ಲಿ ಕೊರತೆ ಇರುವಂಥ ನಮ್ಮನ್ನ ಅವರು ಸ್ವೀಕರಿಸಲು ಅಂಗೀಕರಿಸಲು ಪ್ರೀತಿಯುಳ್ಳ ದೇವರಾಗಿ ಬಂದರು. ಪರಿಶುದ್ಧತೆಯಲ್ಲಿ ಯಾರಿಗೂ ಸಮಾನವಿಲ್ಲ, ಆತನಿಗೆ ಪರಿಶುದ್ಧತೆಗೆ ಯಾರಿಗೂ ಸಮಾನವಿಲ್ಲದಂಥವರು ಪಾಪಿಯಾಗಿರುವಂಥ ನಮ್ಮನ್ನ ವಿಮೋಚಿಸುವುದಕ್ಕಾಗಿ ಪವಿತ್ರವಾಗಿರುವಂಥ ದೇವರು ನಮಗೋಸ್ಕರ ಪಾಪಿಯಾದರು. ಅವಾಗ ಅವರೇನಾಗಿದ್ದಾರೆ? ಪರಿಶುದ್ಧತೆಯಲ್ಲಿ ಕೂಡ ಮೇಲಾಗಿದ್ದಾರೆ. ನೀತಿಯಲ್ಲಿ ದೊಡ್ಡವರಾದ ದೇವರು ನೀತಿ ಇಲ್ಲದ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಅವರು ನೀತಿ ಉಳ್ಳವರಾಗಿದ್ದರು. ಅವರು ದೀಕ್ಷಾಸ್ನಾನ ತೆಗಿಬೇಕಾದ್ರೆ ಸ್ನಾನಿಕನಾದ ಯೋಹಾನನು, ನೀನು ನನ್ನ ಬಳಿ ಬಂದು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದು ಯಾಕೆ ಅಂತ ಕೇಳುವಾಗ, ಇದು ನೀತಿ ಏನಂತ ಹೇಳ್ತಾರೆ ಅವರು? ನೀತಿ. ಮನುಷ್ಯನಾಗಿ ಮನುಷ್ಯನ ಅಂತ ಮಣ್ಣಿಗೆ ಮಣ್ಣಾಗಿ ಹೋಗುವಂಥ ಶರೀರದಲ್ಲಿ ಅವರು ಬಂದ ಮೇಲೆ ಇದೇನಾಗಿದೆ? ನೀತಿಯನ್ನು ನೆರವೇರಿಸಬೇಕು. ಹಾಗೆ ನೀತಿಯಲ್ಲೂ ಇದ್ದರು. ಅಂದರೆ ಪ್ರೀತಿಯುಳ್ಳವರು ಎಂದಾಗ ಪಾಪವನ್ನು ಬಿಟ್ಟು ಕೊಡಬೇಕಾಗುತ್ತೆ. ಆಗ ನೀತಿಯಲ್ಲಿ ತಪ್ಪು ಹೋಗ್ತಾರೆ. ಇವಾಗ ಅವರು ಪ್ರೀತಿಯುಳ್ಳ ದೇವರಲ್ವಾ, ನಿನ್ನನ್ನು ಪ್ರೀತಿ ಮಾಡ್ತಿದ್ದಾರೆ, ನಿನ್ನ ಪಾಪವನ್ನು ನಾನು ಕ್ಷಮಿಸ್ತೀನಿ ಅಂತ ಹೇಳ್ಬಿಟ್ರೆ ನೀತಿ ತಪ್ಪದಂಗೆ ಆಗುತ್ತೆ. ಯೋಚನೆ ಮಾಡ್ಬೇಕು ನೀವು. ಈಗ ನನ್ನ ಪಾಪನ ಅವರು ಕ್ಷಮಿಸ್ತೀನಿ ಅಂತ ಹೇಳಿದ್ರು, ಅಲ್ಲಿಗೆ ಅದಕ್ಕೆ ಕ್ಷಮಿಸಲ್ವಾ? ಹೇಳ್ತೀನಿ ವಿಷಯ. ಕ್ಷಮಿಸ್ತೀನಿ ಅಂತ ಹೇಳಿದ ತಕ್ಷಣ ಅಲ್ಲಿ ಏನು ತಪ್ಪಿದ್ರು? ಅವರು ನೀತಿಯಲ್ಲಿ ತಪ್ಪದೆ ಹೋಗುತ್ತಾರೆ. ಹೇಗೆ ಅವರು ನೀತಿಯಲ್ಲೂ ತಪ್ಪು ಆಗಬಾರ್ದು, ಪರಿಶುದ್ಧತೆಯಲ್ಲೂ ಇರಬೇಕು, ಅದೇ ಪ್ರೀತಿ ಉಳ್ಳ ದೇವರಾಗೂ ಇರಬೇಕು. ಅದಕ್ಕೇನು ಮಾಡಿದ್ರು? ಆ ಪರಿಶುದ್ಧವುಳ್ಳ ದೇವರು ಭೂಮಿ ಮೇಲೆ ಕನ್ಯೆಯ ಗರ್ಭದಲ್ಲಿ ಹುಟ್ಟಿ ಪರಿಶುದ್ಧನು ಅಂತ ಎಣಿಸಲ್ಪಟ್ರು. ಏನಂತ ಎಣಿಸಲ್ಪಟ್ರು ಅವರು? ಪರಿಶುದ್ಧನು ಅಂತ ಎಣಿಸಲ್ಪಟ್ರು. ಲೋಕದಲ್ಲಿ ಶಿಲುಬೆ ಮೇಲೆ ಮರಣದವರೆಗೂ ನಮ್ಮನ್ನು ಪ್ರೀತಿಸ್ತಾನೇ ಇದ್ರು. ಏನು ಮಾಡ್ತಾ ಇದ್ರು? ಪ್ರೀತಿಸ್ತಾನೇ ಇದ್ರು. ಅಲ್ಲಿ ಪ್ರೀತಿಯುಳ್ಳವರು ಅಂತೇಳಿ ಎಣಿಸಲ್ಪಟ್ರು. ಕೊನೆಗೆ ನಮ್ಮೆಲ್ಲರ ಪಾಪದ ಶಿಕ್ಷೆಯನ್ನು, ಅಪರಾಧವನ್ನು ತಾನೇ ಹೊತ್ತುಕೊಂಡು ಬಲಿಯಾದರು. ಅಲ್ಲಿಗೆ ನೀತಿ ಉಳ್ಳವರಾದರು. ಅಂದರೆ ನೀತಿಗೂ ಸಮವಾಗಿ, ಪರಿಶುದ್ಧತೆಗೂ ಸಮವಾಗಿ, ಪ್ರೀತಿಗೂ ಸಮವಾಗಿ ಅವರೊಬ್ಬರೇ ಇರೋದಕ್ಕೆ ಸಾಧ್ಯವಾಯಿತು. ಅವರು ಯಾವಾಗ ಶಿಲುಬೆ ಮೇಲೆ ಜಡಿಯಲ್ಪಟ್ಟರೋ, ನೀತಿನ ನೆರವೇರಿಸಿದ್ರೋ, ಆಮೇಲೆ ನಾವೆಲ್ಲ ಕೇಳಬೇಕು, ನನ್ನ ಪಾಪವನ್ನು ಕ್ಷಮಿಸು. ಅಲ್ಲಿಗೆ ಅವರು ನೀತಿ ತಪ್ಪದ ದೇವರಲ್ಲ, ಅಶುದ್ಧನೂ ಅಲ್ಲ, ಪ್ರೀತಿಯುಳ್ಳ ದೇವರಾಗಿದೆ. ಎಲ್ಲದರಲ್ಲೂ ಅವರು ಅಂದರೆ ಈ ಮೂರು ವ್ಯಕ್ತಿತ್ವವನ್ನು ಕಳೆದುಕೊಂಡ್ರೆ ಅವ್ರನ್ನ ನಾವು ದೇವರಂತ ಕರೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಮೂರರಲ್ಲೂ ಅವ್ರು ಏನಾಗಿದ್ರು? ದೇವರಾಗೇ ಇದ್ದರು. ಯೇಸು ಕ್ರಿಸ್ತನನ್ನು ಶಿಲುಬೆ ಮೇಲೆ ಹಾಕೋದಕ್ಕೆ ಮುಂಚೆ ಪಿಲಾತನ ಬಳಿ ಕರ್ಕೊಂಡು ಹೋಗ್ತಾರೆ. ನೀವು ತೆಗೆದುಕೊಳ್ಳಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 27ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಗಮನಿಸುವಾಗ ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 27. ಹೊಟ್ಟೆ ಕಿಚ್ಚಿನಿಂದ ನೋಡಿ, ಇಲ್ಲಿ ಒಂದು ಘಟನೆ ನಡೀತಾ ಇದೆ. ಯೇಸು ಕ್ರಿಸ್ತನು ಹೆಂಗ್ ಬಂದಿದ್ದಾರೆ ಅನ್ನೋದನ್ನ ಪಿಲಾತನ್ ತಿಳ್ಕೊಂಡಿದ್ದಾನೆ. ಆ ರಾಜ ಏನು ತಿಳ್ಕೊಂಡಿದ್ದಾನೆ? ಇವರು ಹೊಟ್ಟೆ ಕಿಚ್ಚಿನಿಂದ ಯೇಸು ಕ್ರಿಸ್ತನನ್ನು ಹಿಡ್ಕೊಂಡು ಬಂದಿದ್ದಾರೆ. ಏನಂತೆ? ಹೊಟ್ಟೆ ಕಿಚ್ಚಿನಿಂದ ಇವರು ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವನಿಗೆ ಗೊತ್ತಾಗೋಯ್ತು. ಯಾರಿಗೆ? ಪಿಲಾತನಿಗೆ. ಆ ಸಮಯದಲ್ಲಿ ಅವನೇ ಅರಸನಾಗಿದ್ದಾನೆ. ಅವನ ಬಳಿ ನ್ಯಾಯಕ್ಕಾಗಿ ಕರ್ಕೊಂಡೋಗಿದ್ದಾರೆ. ಯಾರು? ಯಹೂದ್ಯರುಗಳು, ಧರ್ಮಶಾಸ್ತ್ರ ಪಂಡಿತರುಗಳು, ಧರ್ಮಶಾಸ್ತ್ರ ಓದಿದಂಥವರು ಯಹೂದ್ಯರು. ಇವರೇನು ಮಾಡಿದ್ರು? ಫರಿಸಾಯರು, ಸದ್ದುಕಾಯರು ಇವರೆಲ್ಲ ಸೇರಿ ಯೇಸುವನ್ನ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಆಗ ಪಿಲಾತನ ನೋಡ್ತಾನೆ, ಇವರು ಹೊಟ್ಟೆ ಕಿಚ್ಚಿನಿಂದ ಆತನನ್ನು ಒಪ್ಪಿಸಿಕೊಟ್ಟಿರೆಂದು ತಿಳಿದು ನಿಮಗೆ ಯಾರನ್ನು ಬಿಟ್ಟು ಕೊಡಬೇಕನ್ನು ಅನ್ನುತ್ತೀರಿ ಅಂತ ಕೇಳ್ತಾನೆ. ಅದೇ ಸಮಯದಲ್ಲಿ ಬರಬ್ಬನ ಒಬ್ಬ ವ್ಯಕ್ತಿ ಕೂಡ, ಒಬ್ಬ ಕೊಲೆಗಾರ, ಒಬ್ಬ ಕಳ್ಳ, ಬಹಳ ಒಂದು ಕ್ರೂರಿ, ಅವನನ್ನು ಕರೆತಂದಿದ್ದಾರೆ. ಆಗ ಅವ್ರು ಕೇಳಿದ ತಕ್ಷಣ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನೋ ಅಥವಾ ಬರಬ್ಬನನ್ನೋ ಅಂತ ಕೇಳ್ತಾರೆ. ಪಿಲಾತನ್ ಕೇಳ್ತಾನೆ. ಹಂಗೆ ಕೇಳಿದಾಗ ಇವರನ್ನ ಹೇಳ್ತಾರೆ ಅಂತ ಹೇಳಿದ್ರೆ 21ನೇ ವಾಕ್ಯ ನೋಡಿ. ಅದಕ್ಕೆ ದೇಶಾಧಿಪತಿಯು ಅವರನ್ನು, ಈ ಇಬ್ಬರಲ್ಲಿ ಯಾರು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರಿ ಎಂದು ಕೇಳಲು ಬರಬ್ಬನನ್ನು ಅಂದರು. ಏನು ಬಿಟ್ಟು ಕೊಡಬೇಕಂತೆ? ಆದರೆ ಅದಕ್ಕಿಂತ ಮುಂಚೆ ಕುರುಡನಿಗೆ
ಕಣ್ಣು ಬಂದಿದ್ದನ್ನ ನೋಡಿದ್ದಾರೆ, ಕುಂಟ ನಡೆದಿದ್ದು ನೋಡಿದ್ದಾರೆ, ಮೂಗ ಮಾತನಾಡಿದ್ದು ನೋಡಿದ್ದಾರೆ, ದೆವ್ವ ಬಿಡಿಸಿದ್ದು ನೋಡಿದ್ದಾರೆ, ಜೀವಂತವಾಗಿ ಎಬ್ಬರಿಸಿದ್ದು ನೋಡಿದ್ದಾರೆ, ಸತ್ತ ಲಾಜರನ್ನ ಎಬ್ಬರಿಸಿದ್ದು ನೋಡಿದ್ದಾರೆ. ಈ ಸತ್ತ ಲಾಜರನ ವಿಷಯ ಅಂತ ಚೆನ್ನಾಗಿ ತಿಳ್ಕೋಬೇಕು. ಯೇಸು ಇದೇ ರೀತಿಯಾಗಿ ಎದ್ದು ಬರೋದಕ್ಕೆ ಸಾಧ್ಯ ಎಂಬುದು ಗುರುತೇ ಲಾಜರ್ ಸತ್ತೋಗಿ ಅವನ್ನ ಎಷ್ಟು ದಿವಸ ಸಮಾಧಿಯಲ್ಲಿ ಇಟ್ಟಿದ್ರು? 3 ದಿವಸ ಸಮಾಧಿಯಲ್ಲಿ ಇಟ್ಟಿದ್ರು ಕೂಡ ಏನಂತ ಹೇಳಿದ್ರು? ಲಾಜರನೇ ಎದ್ದು ಬಾ ಅಂದ್ರು. ಒಬ್ಬ ಮಣ್ಣಿಗೆ ಮಣ್ಣಾಗಿ ಹೋಗಿರುವಂಥ, ಹುಳ ಹಿಡಿದಿರುವಂಥ, ದುರ್ವಾಸನೆ ಬಂದಿರುವಂಥ ಒಬ್ಬ ವ್ಯಕ್ತಿಯನ್ನ ತನ್ನ ಮಾತಿನಿಂದ ಎಬ್ಬರಿಸಿ ಬರುವುದಕ್ಕೆ ಸಾಧ್ಯ ಎನ್ನುವಾಗ ಇವ್ರಿಗೇನು ಸಾಧ್ಯ? ಜೀವಂತವಾಗಿ ಎದ್ದು ಬರೋಕ್ಕೆ ಸಾಧ್ಯ ಎಂಬುದು ಗುರುತನ್ನ ಭೂಮಿ ಮೇಲಿದ್ದಾಗ ಮಾಡಿ ತೋರಿಸಿದ್ರು ಅವರು. ಆದರೆ ನಮ್ಮ ಜನ ಅದನ್ನು ತಿಳ್ಕೊಂಡಿಲ್ಲ. ಅವ್ರೇನು ಮಾಡಿದ್ರು? ಅದೇ ರೀತಿಯಾಗಿ ಎದ್ದು ಬಂದರು. ಈ ಬರಬ್ಬನನ್ನು ಬಿಡಿಸ್ಕೊಡ್ಬೇಕು ಅಂತ ಕೇಳಿದ್ರು. ನೋಡಿ, ಬರಬ್ಬನು ಅಂದರೆ ಅರ್ಥ ತಂದೆಯ ಮಗನು ಅಂತ ಅರ್ಥ. ಏನರ್ಥ? ಬರಬ್ಬನ ಅಂದರೆ ತಂದೆಯ ಮಗನು. ಯೇಸು ಯಾರು ಅಂದರೆ ನಿತ್ಯ ಕುಮಾರ. ಈ ಬರಬ್ಬನಿಗೆ ಅರ್ಥ ಏನು ಅಂದರೆ, ಇಬ್ರಿಯ ಭಾಷೆಯಲ್ಲಿ ಒಂದು ಹೆಸರಿಟ್ಟರೆ ಅದಕ್ಕೆ ಅರ್ಥ ಇರುತ್ತೆ. ಯೆಹೋಶುವ ಆಗಲಿ, ಮೋಶೆ ಆಗಲಿ, ಯಾವುದೇ ಒಂದು ಸಮುವೇಲ ಆಗಲಿ ಅಥವಾ ದಾನಿಯೇಲ ಆಗಲಿ, ಯಾವುದೇ ಒಂದು ಹೆಸರಿಟ್ಟರೆ ಅದಕ್ಕೊಂದು ಅರ್ಥ ಇರುತ್ತೆ. ಆ ಹೆಸರನ್ನ ಇಬ್ರಿಯ ಭಾಷೆಯಲ್ಲಿ ಅದಕ್ಕೆ ಬೇರೆ ಒಂದು ಅರ್ಥ ಇರುತ್ತೆ. ಆ ರೀತಿಯಾಗಿ ಈ ಬರಬ್ಬನು ಎಂಬ ಪದಕ್ಕೆ ಅರ್ಥ ಏನು ಅಂದರೆ ತಂದೆಯ ಮಗನು. ಯೇಸು ಏನಪ್ಪ ಯಾರಾಗಿದ್ರು? ನಿತ್ಯ ಕುಮಾರನಾಗಿದ್ರು. ನಿತ್ಯ ಕುಮಾರನಾದವನು ಶಿಲುಬೆಗೆ ಹೋಗೋದಕ್ಕೆ ಮುಂಚೆನೆ ಒಬ್ಬ ಮಗನನ್ನ ಬಿಡಿಸ್ತಾರೆ. ಹಲ್ಲೆಲೂಯ. ಇನ್ನು ಶಿಲುಬೆಗೆ ಹೋಗ್ಲೇ ಇಲ್ಲ ಅವರು. ಇನ್ನು ಶಿಲುಬೆಗೆ ಅವ್ರನ್ನ ಏನು ಮಾಡ್ತಿದ್ದಾರೆ? ಶಿಲುಬೆಗೆ ಹಾಕು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಹೇಳುತ್ತಿರುವಾಗಲೇ ಆ ಸಮಯದಲ್ಲಿ ಅವ್ರು ಏನು ಮಾಡಿಬಿಟ್ರು? ಒಬ್ಬನ್ನ ಬಿಡಿಸ್ತಾ ಇದ್ದಾರೆ, ಒಬ್ಬನನ್ನು ರಕ್ಷಿಸ್ತಾ ಇದ್ದಾರೆ. ಒಬ್ಬ ಕೊಲೆಗಾರನ, ಒಬ್ಬ ಕಡುಕನನ್ನು ಅವ್ರು ಏನು ಮಾಡ್ತಿದ್ದಾರೆ? ರಕ್ಷಿಸ್ತಾರೆ. ಅಂದರೆ ಪಾಪಿ ಒಬ್ಬನನ್ನು ರಕ್ಷಿಸಲು, ಪಾಪಗಳನ್ನು ರಕ್ಷಿಸಲು ಶಿಲುಬೆಗೆ ಮುಂಚೆಯೇ ಸಾಧ್ಯ ಎಂಬುದನ್ನು ದೇವರು ತಿಳಿಸ್ತಾರೆ. ನಂತರವೂ ಅವ್ರಿಗೆ ಸಾಧ್ಯ ಎಂಬುದನ್ನು ಈ ಲೋಕ ನಾವೇನು ಮಾಡಬೇಕು? ತಿಳಿದುಕೊಳ್ಬೇಕು. ಈಗ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ. ಈಗ ಗೇಮ್ಸ್, ಸ್ಪೋರ್ಟ್ಸ್ ಇದೆಯಲ್ಲ, ಕ್ರಿಕೆಟು ಇದೆ, ಫುಟ್ಬಾಲು ಇದೆ, ಎಲ್ಲ ಇದೆಯಲ್ಲ. ನಾನು ಫುಟ್ಬಾಲ್ದೇ ಹೇಳ್ತೀನಿ, ಯಾಕಂದ್ರೆ ಅದ್ರ ಬಗ್ಗೆ ಒಂದು ಚೂರು ಗೊತ್ತು. ಕ್ರಿಕೆಟ್ ಬಗ್ಗೆ ನನಗೆ ಗೊತ್ತಿಲ್ಲ. ಯಾರಿಗೂ ಒಬ್ಬನಿಗೆ ಏಟ್ ಆಗೋಯ್ತು, ಏನು ಮಾಡ್ತಾರೆ? ಒಬ್ಬನಿಗೆ ಏಟ್ ಆಗೋಯ್ತಪ್ಪ, ಫುಟ್ಬಾಲ್ ಆಡ್ತಾ ಇರೋನಿಗೆ, ಅವ್ನಿಗೆ ಏಟ್ ಆಗೋಯ್ತು, ಅವ್ನೇನು ಮಾಡ್ತಾರೆ? ಕಳಿಸ್ಬಿಟ್ಟು ಅವನಿಗೆ ಏನಂತ ಹೇಳ್ತಾರೆ? ಸ್ಟೆಪ್ಸ್. ಯಾಕೆ? ಒಬ್ಬನು ಅವನ ಪರವಾಗಿ ಏನು ಮಾಡ್ತಾನೆ? ಅವನು ಆಟನ. ಹಾಗೆ ಪಾಪಿಯಾಗಿಂತ ನಮಗೆ ಸಬ್ಸ್ಟಿಟ್ಯೂಟ್ ಆಗಿ ಯಾರು ಬಂದರು? ಯೇಸು ಕ್ರಿಸ್ತನು ಬಂದರು. ನಾವು ದಂಡನೆ ಹೊಂದಬೇಕಿತ್ತು, ನಾವು ಶಿಕ್ಷೆ ಹೊಂದಬೇಕಿತ್ತು. ಆದರೆ ಅವರೇನು ಮಾಡಿದ್ರು? ನಮ್ಮ ಪರವಾಗಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟರು. ಈಗ ಜಡಿಯಲ್ಪಟ್ಟ ಮೇಲೆ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಶುಕ್ರವಾರವನ್ನು ನಾವು ಶುಭ ಶುಕ್ರವಾರ ಎಂದು ಕಳೆದು ನಾವು ಏನು ಅಂದರೆ ಈ ಪದದಲ್ಲೇ ಏನಿದೆ ಗೊತ್ತಾ? ಶುಭ ಅಂತ ಇದೆ. ಶುಭ, ಗುಡ್ ಫ್ರೈಡೆ. ಆದರೆ ನಾವೇನು ಮಾಡ್ತಾ ಇದ್ವಿ? ಗುಡ್ ಫ್ರೈಡೇನಲ್ಲಿ ಕಣ್ಣೀರು ಹಾಕದ? ಅವರು ಯಾವಾಗಲೂ ಸತ್ತು ಈ ಜೀವಂತವಾಗಿ ಗೆದ್ದು ಇವಾಗ ನಮ್ಮ ಮಧ್ಯದಲ್ಲಿ ಜೀವಂತವಾಗಿದ್ದಾರೆ. ನಾವು ಬಿರಿಯಾನಿನೇ ತಿನ್ಬೋದು ಗುಡ್ ಫ್ರೈಡೆಗೆ. ಆದರೆ ಅರ್ಥ ಮಾಡ್ಕೊಳ್ಳಲ್ಲ ಜನ. ಆದರೆ ಮಾಡಿದವ್ರನ್ನ ತಪ್ಪು ಅಂತ ನಾನು ಹೇಳಲ್ಲ, ಮಾಡಿದವ್ರನ್ನ ನಾನು ತಪ್ಪು ಅಂತ ಹೇಳಲ್ಲ, ಮಾಡಬೇಡಿ ಅಂತಲೂ ಹೇಳಲ್ಲ. ಅದು ಅವರವರ ಮನಸ್ಸಿಗೆ ಸೇರಿದ್ದು. ಈ 40 ದಿವಸ ಉಪವಾಸ ಇರ್ತಾರೆ. 40 ದಿವಸ ಉಪವಾಸದಲ್ಲಿ ಹೂವು ಇಟ್ಟಿರಲ್ಲ, ನಾನ್ ವೆಜ್ ತಿನ್ನಿರಲ್ಲ, ಏನೇನೋ ಒಂದು ಸಂಪ್ರದಾಯ ಅವ್ರು ಬರ್ತಾರೆ. ಅದು ಅವ್ರಿಗೆ ಸೇರಿದ್ದು. ಅವರ ನಂಬಿಕೆನ ನಾವು ಯಾವತ್ತೂ ಗಡಿಸೋದು ಬೇಡ, ಅದು ಅವರ ನಂಬಿಕೆ. ಆದರೆ ಆ 40 ದಿವಸ ಆದ ಮೇಲೂ ಆ ಮನುಷ್ಯ ಅದೇ ರೀತಿ ಇರ್ತಾನ? ಪ್ರಶ್ನೆ ಅಲ್ಲ ಹಾಕಬೇಕು. 40ನೇ ದಿವಸ ಮುಗಿತಿದ್ದಾಗೆ ಬಾರಲ್ಲೇ ನಿಂತ್ಕೊಂಡಿದ್ರೆ, 40 ದಿವಸದ ಎಲ್ಲ ಸೇರಿ ಅವತ್ತೇ ಒಂದು ದಿವಸ ಕುಡಿದ್ಬಿಟ್ರೆ ಆವಾಗ ಏನು ಪ್ರಯೋಜನ ಬಂತು? ನಾವು ಅನ್ಯರಿಗೂ ನಮಗೆ ಏನು ಪ್ರಯೋಜನ ಬಂತು? ಇವತ್ತು ಹಂಗೆ ಮಾಡ್ತಿದ್ದಾರೆ ಕ್ರೈಸ್ತರು. ಈ 40 ದಿವಸವನ್ನು ಒಂದು ಆಚಾರವಾಗಿ, ಪದ್ಧತಿಯಾಗಿ ಆಚರಣೆ ಮಾಡ್ಕೊಂಬರ್ತಾರೆ. ನಾವು ಆ ರೀತಿ ಇರಬಾರ್ದು. ಈ ಶುಭ ಶುಕ್ರವಾರ ನಾವು ತಿಳಿದುಕೊಳ್ಬೇಕು. ಯಾವುದಕ್ಕಾಗಿ ಅವ್ರು ಏನಕ್ಕೋಸ್ಕರ ಶಿಲುಬೆ ಮೇಲೆ ಜಡಿಯಲ್ಪಟ್ಟರು? ನೋಡಿ, ಅವ್ರ ತ್ಯಾಗ ಎಂಥದ್ದು ಅಂತ ಹೇಳಿದ್ರೆ ನಮಗೆಲ್ಲ ನಿತ್ಯ ಜೀವ ಕೊಡಬೇಕು ಅಂತ. ಶಿಲುಬೆ ಮೇಲೆ ಅವರು ಆಡಿದ ಮಾತುಗಳು ಒಂದು 7 ಮಾತುಗಳು ಅವ್ರು ಆಡ್ತಾರೆ. ನಾವು ಅದನ್ನೇ ಯಾವಾಗಲೂ ವರ್ಷ ವರ್ಷ ಧ್ಯಾನ ಮಾಡೋದು. ಏನು ಮಾಡ್ತೀವಿ? ಕ್ಷಮಿಸುವ ಗುಣ ಇರಬೇಕು, ಪರಲೋಕದ ರಾಜ್ಯದ ಬಯಕೆ ಇರಬೇಕು. ಯಾಕಂದರೆ 2ನೇ ಕಳ್ಳ ಹೇಳ್ತಲ್ಲ, ನಿನ್ನ ರಾಜ್ಯ ಬರುವಾಗ ನಾನು ನೆನೆಸಿಕೊ ಅಂತ ಹೇಳಿದ್ನಲ್ಲ. ಅಂದರೆ ನಮಗೇನಿರಬೇಕು? ಸ್ವರ್ಗ. ನಮ್ಮ ಭಾಷೆಗೆ ಏನು ಹೇಳಬೇಕು? ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಬಯಕೆ ಇರಬೇಕು. ಅಂದರೆ ಪರಲೋಕ ರಾಜ್ಯಕ್ಕೆ ಹೋಗುವ ಬಯಕೆ ಇರಬೇಕು. ಅಮ್ಮ ಇದೋ ನಿನ್ನ ಮಗನು ಅಂತ ಹೇಳಿದ್ರು. ಅಂದರೆ ಕುಟುಂಬದ ಮೇಲೆ ಪ್ರೀತಿಯನ್ನು ತೋರಿಸ್ತಾರೆ ಅಲ್ಲಿ. ತನ್ನ ತಾಯಿ ನೋಡಿ, ಯೋಹಾನ್ ನೋಡಿ ಹೇಳ್ತಾ ಇದ್ದೋ ನಿನ್ನ ಮಗನು ಅಂತ ಹೇಳ್ತಾರೆ. ಅಂದರೆ ಕುಟುಂಬದ ಮೇಲೆ ಪ್ರೀತಿಯನ್ನು ತೋರಿಸ್ಬೇಕು. ಅದೇ ರೀತಿಯಾಗಿ
ಶರೀರವನ್ನು ಅವರೇ ಒಪ್ಪಿಸ್ಕೊಡ್ತಾರೆ. ಈ ಶರೀರವನ್ನು ಅವ್ರೇನು ಮಾಡಿದ್ರು, ಈ ಮಣ್ಣಾಗಿರೋ ಶರೀರವನ್ನು ಒಪ್ಪಿಸ್ಕೊಡ್ತಾರೆ. ಆ ದಿವಸ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಶುಕ್ರವಾರ ಅವ್ರನ್ನ ಹಾಕಿದ್ದಾರೆ. ಮಾರನೇ ದಿವಸ ಏನು ಗೊತ್ತಾ, ಸಬ್ಬತ್ ಡೇ. ಅವತ್ತಿನ ದಿವಸ ಸಬ್ಬತ್ ಡೇ ಬಂದ್ಬಿಟ್ಟು ಶುಕ್ರವಾರ ಸಂಜೆ 6 ಗಂಟೆಗೆ ಓಪನ್ ಆಗಿಬಿಡುತ್ತೆ. ಸಬ್ಬತ್ ಡೇ ಲೆಕ್ಕ ಹೆಂಗೆ ಬರುತ್ತೆ ಅಂದರೆ, ಅವರ ಕ್ಯಾಲೆಂಡರ್ ಪ್ರಕಾರ, ಇಸ್ರಾಯೇಲರ ಕ್ಯಾಲೆಂಡರ್ ಪ್ರಕಾರ ಸಬ್ಬತ್ ಡೇ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬರೀ ಅರ್ಜೆಂಟೇ, ಟಕ ಅಂತ ಮುಗಿಸ್ಬೇಕು, ಇವ್ರನ್ನ ಟಕ ಅಂತ ಇಳಿಸ್ಬೇಕು. ಯಾಕಂದರೆ ಅದಕ್ಕೆ ಮೇಲೆ ಇಟ್ಕೊಳ್ಳೋ ಹಾಗಿಲ್ಲ, ಅದಕ್ಕೆ ಮೇಲೆ ಶಿಲುಬೆ ಮೇಲೆ ಬಿಡೋ ಹಾಗಿಲ್ಲ. ಹಾಗೆ ಆ ಶಿಲುಬೆ ಮೇಲೆ ಅವನು ಬೇಗ ಇಳಿಸಿ, ಒಬ್ಬ ಶ್ರೀಮಂತ ಇದ್ದ ಅರಿಮತ್ತೆ ಯೋಸೆಫ್ ಅಂತ, ಅವನೇನು ಮಾಡ್ತಾನೆ, ತನಗೋಸ್ಕರ ಒಂದು ಸಮಾಧಿ ಮಾಡ್ಕೊಂಡಿದ್ದ. ನಮಗೆಲ್ಲ ಸಮಾಧಿ ಅಂದರೆ ಹೆಂಗೆ ಗೊತ್ತು? ನೆಲಕ್ಕೆ ಸಮಕ್ಕಿರುತ್ತಾ, ನೆಲಕ್ಕೆ ಮೇಲಿರುತ್ತಾ ಸಮಾಧಿ? ನಮ್ಮ ಸಮಾಧಿಗಳೆಲ್ಲ ನೆಲದ ಒಳಗೆ. ಆದರೆ ಅಂದಿನ ದಿವಸದಲ್ಲಿ ಸಮಾಧಿ ಅಂದರೆ ಒಂದು ದೊಡ್ಡ ಮನೆ ಥರ, ಗುಹೆ ಥರ ಕಟ್ಟಿ ಅಲ್ಲಿ ಅವರು ಬಾಕ್ಸ್ನಲ್ಲಿಟ್ಟು ಬಂಡೆ ಹಾಕಿ ಮುಚ್ಚೋದು ಆಗಿನ ಪದ್ಧತಿ. ಅದರಲ್ಲಿ ಬಂದಿದ್ದೆ ಪಿರಮಿಡ್ಗಳು. ಪಿರಮಿಡಲ್ಲಿ ಕೂಡ ಅದೇನೆ, ಮನುಷ್ಯನ ಬಟ್ಟೆನಲ್ಲಿ ಸುತ್ತಿ ಏನು ಮಾಡಿಬಿಡ್ತಾರೆ, ಒಳಗಡೆ ಸುಗಂಧ ದ್ರವ್ಯ ಎಲ್ಲ ಹಾಕಿ ಇಟ್ಟುಬಿಡ್ತಾರೆ. ಪಿರಮಿಡ್ಗಳ ಥರ ಮಾಡಿ, ಈ ಮಮ್ಮೀಸ್ ಥರ ಅದನ್ನು ಮಾಡಿರ್ತಾರೆ. ಮಮ್ಮೀಸ್ ಅನ್ನೋದು ಅದನ್ನೇ, ಆ ಥರನೇ. ಲಾಜರನ್ನು ಕೂಡ ಹೆಂಗೆ ಸುತ್ತಿ ಇಟ್ಟಿದ್ರು, ಬಟ್ಟೆನಲ್ಲೇ ಪೂರ್ತಿ ಸುತ್ತಿ ಒಳಗಿಟ್ಟಿದ್ರು. ಲಾಜರ್ ಅನ್ನೋದು ಕೂಡ ಮೆಟ್ಲು ಇಳಿದು ಹೋಗುವಂಥ ಸಮಾಧಿ. ಈಗ ನಾವು ಮಾಡಿದ್ದೀವಲ್ಲ ಸಮಾಧಿ, ಆ ರೀತಿಯಾದ ಸಮಾಧಿಗಳೆಲ್ಲ ಆವತ್ತಿನ ದಿವಸದಲ್ಲಿ. ಸಮಾಧಿ ಅಂದರೆ ಬೇರೆ ಥರ ಇತ್ತು. ಯೇಸು ಕ್ರಿಸ್ತನ ಸಮಾಧಿ ಕೂಡ ಭೂಮಿಗೆ ಮೇಲಿತ್ತು, ಅದನ್ನ ಒಳಗಡೆ ಅವ್ರನ್ನ ಇಟ್ಟು ಸಮಾಧಿ ಮಾಡಿದ್ರು. ಆದರೆ ಅವರು ಜೀವಂತವಾಗಿ ಎದ್ದು, ನಾ ಪುನರುತ್ಥಾನ ದಿವಸ ಅದನ್ನು ನಾನು ಒಳ್ಳೆಯ ವಿವರಣೆ ಕೊಡ್ತೀನಿ. ಅಂದರೆ ಈ ಬರಬ್ಬ ತಾನು ಕೊಲೆಗಾರನಾಗಿದ್ದರೂ ಕೂಡ ಅವನು ಬಿಡಿಸೋದಕ್ಕೆ ಯೇಸು ಕ್ರಿಸ್ತರು ಏನು ಮಾಡಿದ್ರು, ಆ ಸಮಯದಲ್ಲೇ ಒಂದು ರಕ್ಷಕನಾಗಿ ಬಂತು. ಶಿಲುಬೆ ಮೇಲೆ ಅವರು ಆಡಿದಂಥ ಮಾತುಗಳು, ಯಾವಾಗ ಶರೀರವನ್ನು ತನ್ನನ್ನು ಒಪ್ಪಿಸಿಕೊಟ್ರು, ಆತ್ಮದ ದಾಹ ಇರಬೇಕು ಅಂತ ತಿಳಿಸಿದ್ರು, ದೇವರ ಉದ್ದೇಶವನ್ನು ಅವ್ರು ನೆರವೇರಿಸಬೇಕು ಅಂತ ಹೇಳಿದ್ರು, ಆ ಆತ್ಮವನ್ನು ಕೊನೆಗೆ ಒಪ್ಪಿಸಿಕೊಟ್ರು. ಇದು 7 ಮಾತುಗಳು ಶಿಲುಬೆ ಮೇಲೆ ಆಡಿದ್ರು. ಇದನ್ನೇ ಯಾವಾಗಲೂ ಧ್ಯಾನ ಮಾಡಿದ್ದೀವಿ. ಆದರೆ ಈ ಶುಭ ಶುಕ್ರವಾರ ನಾವು ತಿಳಿದುಕೊಳ್ಬೇಕಾದ್ರೆ ವಿಷಯನ ಇನ್ನೂ ಬಹಳ ಇದೆ. ಈ ವರ್ಷ ನಮ್ಗೆ ಭಾಗ್ಯ ಕೊಟ್ಟಿದ್ದಾರೆ. ಸುಮಾರು 85 kg ಇದ್ರು ಅಂತ ಹೇಳ್ತಾರೆ ಯೇಸಪ್ಪನನ್ನು. ಎಷ್ಟು kg ಇದ್ರಂತೆ? 85 kg ಇದ್ರು ಅಂದ ಅಂದಾಜು ಲೆಕ್ಕ. ಇಷ್ಟೇ ಅಂತೇಳಿ ಎಲ್ಲ. ಆ ಶಿಲುಬೆ ತೂಕ ಬಂದು ಒಂದು 150 kg ಇತ್ತು ಅಂತಾರೆ. ಎಷ್ಟಿತ್ತು? 150 kg. ಅದರ ಎತ್ತರ ಬಂದ್ಬಿಟ್ಟು 15 ಅಡಿ. ಆ ಶಿಲುಬೆಯ ಅಂದರೆ ಉದ್ದ ಎತ್ತರ ಎಷ್ಟು? ಒಂದು 15 ಅಡಿ. ಅಗಲ ಬಂದು 8 ಅಡಿ. ಅಂದರೆ ಆ 8 ಅಡಿ ಶಿಲುಬೆಗೆ ಅಂದರೆ ಆಣಿಗಳ ದಪ್ಪ, ಆಣಿ ಇದೆಯಲ್ಲ ಅವ್ರಿಗೆ ಹೊಡೆದ್ರಲ್ಲ ಆಣಿ, ಅದ್ರ ದಪ್ಪ ಬಂದ್ಬಿಟ್ಟು 3/4 ಇಂಚ್ ಆಣಿ ಅಂತೆ. ಎಷ್ಟು ಇಂಚ್ ಆಣಿ? 3/4 ಇಂಚ್ ಆಣಿ. ಆಮೇಲೆ ಅದರ ಉದ್ದ 8 ಇಂಚು. ಆ ಆಣಿ ಉದ್ದ ಎಷ್ಟಿತ್ತು? 8 ಇಂಚಿತ್ತು. ಶಿಲುಬೆ ಮೇಲೆ ಅಂದರೆ ಆ ಶಿಲುಬೆನ ಇಸ್ರಾಯೇಲ್ರ ಒಂದು ನಿಸ್ಸಾನ್ ಕ್ಯಾಲೆಂಡರ್ ಅಂತಾರೆ. ಅವ್ರ ಕ್ಯಾಲೆಂಡರ್ ಹೆಸರು ನಿಸ್ಸಾನ್. ಆ ಕ್ಯಾಲೆಂಡರ್ ಪ್ರಕಾರ ಏಪ್ರಿಲ್ ತಿಂಗಳು ಅಂತ ನಮಗೆ, ಅವ್ರ ಕ್ಯಾಲೆಂಡ್ರಲ್ಲಿ ನಿಸ್ಸಾನ್ ಅಂತ ಬರುತ್ತೆ, ನಮ್ಮದ್ರಲ್ಲಿ ಏಪ್ರಿಲು 14 ಇಲ್ಲ 15ಕ್ಕೆ ಬರುತ್ತೆ. ಎಲ್ಲಿಗೆ ಬರುತ್ತೆ? 14 ಇಲ್ಲ 15ಕ್ಕೆ ಬರುತ್ತೆ. ಆದರೆ ಈ ಗ್ರಿಗೋರಿಯನ್ ಕ್ಯಾಲೆಂಡರಿಂದ ನಮಗೆ ಡೇಟ್ಗಳು ಸ್ವಲ್ಪ ವ್ಯತ್ಯಾಸವಾಗಿ ಬರುತ್ತೆ. ಒಟ್ಟಿನಲ್ಲಿ ವಾರ ಮಾತ್ರ ಅದೇ ಬರುತ್ತೆ, ಆದರೆ ಡೇಟ್ ಮಾತ್ರ ಈ ವರ್ಷ 18 ಇದ್ದಿದ್ದು ನೆಕ್ಸ್ಟ್ ಇಯರ್ಗೆ 18ಗೆ ಇರಲ್ಲ, ಹಿಂದೆ ಕೊಟ್ಟೋಗುತ್ತೆ. ಇದು ಈ ನಮ್ಮ ಗ್ರಿಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹಿಂಗೆ ಹೋಗ್ತಾ ಇದೆ. ಅಂದರೆ ಯಹೂದ್ಯರ ಕ್ಯಾಲೆಂಡರ್ ಪ್ರಕಾರ ಅದು ಲೆಕ್ಕ, ಇದು ನಮ್ಮ ಕ್ಯಾಲೆಂಡರ್ ಪ್ರಕಾರ ಇವತ್ತಿನ ಲೆಕ್ಕ. ಅಂದರೆ 17 ಮುಳ್ಳು ಇರುವಂಥ ಒಂದು ಕಿರೀಟನ ಅವ್ರಿಗೆ ಚುಚ್ಚೋದು. ಎಷ್ಟು ಮುಳ್ಳು? 17 ಮುಳ್ಳಿರೋದು. ಅಂದರೆ ಆ ಶರೀರದಲ್ಲಿ ಬಿದ್ದಂಥ ಗಾಯಗಳನ್ನ ಲೆಕ್ಕ ಮಾಡಿ ಅದು ಹೇಳಿದ್ದಾರೆ. ಸುಮಾರು 5480 ಗಾಯಗಳಿದ್ವಂತೆ ಟೋಟಲ್ ಬಾಡಿನಲ್ಲಿ. ಅದಲ್ಲದೆ ಬೇರೆ ಬೆನ್ನ ಮೇಲೆ ಒಂದು ಲೆಕ್ಕ ನೋಡಿದ್ರೆ 150 ಗಾಯಗಳಿದ್ವಂತೆ. ಇಷ್ಟೆಲ್ಲ ಬಾಧೆ ಬಿದ್ದು ಅವರು ಯಾಕೆ ಅಲ್ಲಿಗೆ ಹೋಗಬೇಕು? ಅನೇಕರ ಪ್ರಶ್ನೆ ಏನು ಗೊತ್ತಾ? ಮೇಲಿಂದ ಹಿಂಗೆ ಜಿ ಬೂ ಬಾ ಇವತ್ತು ಅನೇಕರು ತೋರಿಸ್ತಾರಲ್ಲ, ಹಿಂಗೆ ಸೈ ಅಂದಿದ ತಕ್ಷಣ, ಹಿಂಗೆ ಅಂದಿದ ತಕ್ಷಣ ಎಲ್ಲ ಮಾಯೆಗಳು ಮಾಡ್ಬೋದಾಗಿತ್ತಲ್ಲ, ಏನು ಅವಶ್ಯಕತೆ ಇತ್ತು? ಅನೇಕರ ಪ್ರಶ್ನೆ ಇರುತ್ತೆ. ಆದರೆ ದೇವರ ಉದ್ದೇಶವೇ ಬೇರೆ ಆಗಿತ್ತು. ಅವ್ರೇನಂದರೆ ಸೈತಾನನು ತನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ದೊಬ್ಬಲ್ಪಟ್ಟ ಆ ದೇವದೂತನು ಸರಿಯಾಗಿ ನನ್ನ ಅರ್ಥ ಮಾಡ್ಕೊಳ್ಬೇಕು, ನನಗೆಲ್ಲ ರೀತಿಯಲ್ಲೂ ಏನಿದೆ
ದೇವರು ಅನ್ನೋದಕ್ಕೆ ನನಗೆ ಎಲ್ಲ ರೀತಿಯಲ್ಲೂ ನನಗೇನಿದೆ, ಅಧಿಕಾರ ಇದೆ, ಆ ಸ್ಥಾನ ಇದೆ. ಆದರೆ ನಿನಗೆ ಅದು ಸಿಗಲ್ಲ ಅನ್ನೋದನ್ನು ಅವನು ತೋರಿಸ್ಕೊಡ್ಬೇಕಿತ್ತು. ಅವರ ಉದ್ದೇಶವನ್ನು ಅವ್ರು ನೆರವೇರಿಸಿದ್ರು. ಅವ್ರು ಅದಕ್ಕೋಸ್ಕರನೇ ಭೂಮಿ ಮೇಲೆ ಹುಟ್ಟಬೇಕಾಗಿ ಬಂತು. ಹುಟ್ಟಿ ನಮಗೋಸ್ಕರ ಪ್ರಾಣ ತಲೆ ಮಾಡಿ ಸೈತಾನನ ತುಳಿದಾಕೋದಕ್ಕೆ ಅವರ ಒಂದು ಉದ್ದೇಶವೂ ಆಗಿತ್ತು. ಇವೆಲ್ಲವೂ ನಾವು ಯೋಚನೆ ಮಾಡುವಾಗ ಇಷ್ಟೆಲ್ಲ ಬಾಧೆಗಳು ಅನುಭವಿಸೋದು ಏನಕ್ಕೆ ಅಂತೇಳಿ ನೋಡುವಾಗ ಒಂದು ವಾಕ್ಯವನ್ನು ಓದೋಣ. ಒಂದು ಸಂವೇಲನ ಗ್ರಂಥ 12ನೇ ಅಧ್ಯಾಯ 24ನೇ ವಾಕ್ಯ. ಒಂದು ಸಂವೇಲನ ಗ್ರಂಥ 12ನೇ ಅಧ್ಯಾಯ 24ನೇ ವಾಕ್ಯ. ನೀವಾದರೂ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ಆತನು ನಿಮಗೋಸ್ಕರವಾಗಿ ಮಾಡಿದ ಇದನ್ನೇ ಗಮನಿಸಬೇಕು. ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ ಕಾರ್ಯಗಳನ್ನ ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು. ಇಷ್ಟೊತ್ತು ನಾನು ಒಂದು ದೊಡ್ಡ ಸಬ್ಜೆಕ್ಟ್ ಹೇಳಿದೆ. ಶಿಲುಬೆ ತೂಕದಿಂದ ಹಿಡಿದು ಮುಳ್ಳಿನ ಆ ಕಿರೀಟನ ಹಿಡಿದು ಅವ್ರು ಎಷ್ಟು ಬಾಧೆ ಅನುಭವಿಸಿದ್ರು ಇವೆಲ್ಲವೂ, ಮತ್ತು ಶಿಲುಬೆ ಮೇಲೆ ಅವರು ಆಡಿದಂಥ ಮಾತುಗಳು, ಅವರು ಶಿಲುಬೆಗೆ ಹೋಗೋದಕ್ಕೆ ಮುಂಚೆ ಬರಬ್ಬನನ್ನು ಬಿಡಿಸಿದ್ದು ಯಾವುದಕ್ಕಾಗಿ ಅಂದರೆ ಮಾತು ಹೇಳ್ತಾ ಇದೆ, ನಿಮಗೋಸ್ಕರವಾಗಿ. ಇವತ್ತಿನ ಪದ ನೀವು ಅದನ್ನೇ ಗಮನದಲ್ಲಿಟ್ಕೊಳ್ಳಿ. ಏನಂತ ಹೇಳ್ತಿದ್ದಾರೆ? ನಿಮಗೋಸ್ಕರವಾಗಿ ಮಾಡಿದ ಮಹತ್ ಕಾರ್ಯಗಳು. ಇದು ಇಸ್ರಾಯೇಲರಿಗೆ ಅವತ್ತು ಹೇಳ್ತಿದ್ದಾರೆ. ಇಸ್ರಾಯೇಲರು ಅವರು ಬಿಡಿಸ್ಕೊಂಡು ಬಂದಂಥ, ಐಗುಪ್ತದಿಂದ ಬಿಡಿಸ್ಕೊಂಡು ಬಂದಾಗ ಅವರು ಮಾಡಿದ ಮಹತ್ ಕಾರ್ಯಗಳು. ಅದರ ನಂತರ ಹೊಸ ಒಡಂಬಡಿಕೆ ಕಾಲದಲ್ಲಿ ದೇವರು ಮಾಡಿದಂಥ ಮಹತ್ ಕಾರ್ಯಗಳು ಇವೆಲ್ಲವೂ ತಿಳಿದಿರೋದಂದ್ರೆ, ಹೊಸ ಒಡಂಬಡಿಕೆ ಕಾಲದಲ್ಲಿ ಇದ್ದಂಥ ಜನರಿಗೆ ದೇವರು ಮಾಡ್ತಾ ಇದ್ದಿದ್ದನ್ನ ಆ ಸಮಯದಲ್ಲಿ ಪ್ರತ್ಯಕ್ಷವಾಗಿ ಕಂಡರೇ ಹೊರತು ಅವರು ನೆಕ್ಸ್ಟ್ ಸಂತತಿ ಆಗಿರುವಂಥ ನಮಗೆ ಎರಡೂ ಗೊತ್ತಿದೆ. ಆದರೆ ಇವರಿಗೆ ನೆಕ್ಸ್ಟ್ ಹೊಸ ಒಡಂಬಡಿಕೆಯಲ್ಲಿ ನಡೆಯುವಂಥ ಕಾರ್ಯ ಎಲ್ಲ ಹೊಸ ಒಡಂಬಡಿಕೆ ಕಾಲದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಯೇಸು ಮುಂದೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಿದ್ದೆಲ್ಲ ಹಳೆ ಒಡಂಬಡಿಕೆ. ಮೋಶೆ ಕಾಲದಲ್ಲಿ, ಅಬ್ರಹಾಮ, ಈಸಾಕ, ಯಾಕೋಬನ ಕಾಲದಲ್ಲಿ, ದಾನಿಯೇಲನ ಕಾಲದಲ್ಲಿ, ಮತ್ತು ಇವರ ಕಾಲಗಳ ರಾಜಗಳ ಕಾಲ, ಯೆಹೋಶುವ, ಈ ಕಾಲಗಳೆಲ್ಲ ಏನಿತ್ತು, ಅಲ್ಲಿ ಏನು ನಡೀತು, ಪ್ರವಾದಿಗಳು ಯೆರೆಮೀಯ, ಯೆಶಾಯ, ಮತ್ತು 12 ಪ್ರವಾದಿಗಳು, ಚಿಕ್ಕ ಪ್ರವಾದಿಗಳು, ದೊಡ್ಡ ಪ್ರವಾದಿಗಳು, ಇವರ ಮೂಲಕ ಏನು ನಡೀತು ಅನ್ನೋದು ಮಾತ್ರನೇ ಆಗಿನ ಸಮಯದಲ್ಲಿ ಯೇಸು ಕ್ರಿಸ್ತನ ಕಾಲದಲ್ಲಿ 1ನೇ ಶತಮಾನದಲ್ಲಿದ್ದಂಥ ಜನರಿಗೆ ಗೊತ್ತಿದ್ದಿದ್ದು. ನೆಕ್ಸ್ಟ್ ಅವ್ರಿಗೆ ಏನು ನಡೀತು ಗೊತ್ತಿರಲಿಲ್ಲ. ಆದರೆ ನಿನಗೂ ನನಗೂ ಹಳೆ ಒಡಂಬಡಿಕೆ ಗೊತ್ತಿದೆ, ಹೊಸ ಒಡಂಬಡಿಕೆ ಗೊತ್ತಿದೆ. ಎರಡೂ ಗೊತ್ತಿರುವಂಥ ನಾವು ತಿಳಿದುಕೊಳ್ಬೇಕು, ನಿಮಗೋಸ್ಕರವಾಗಿ ಮಾಡಿದ ಮಹತ್ ಕಾರ್ಯಗಳು. ಅದನ್ನು ನಾವು ತಿಳ್ಕೊಂಡ್ರೆ ಖಂಡಿತವಾಗಲೂ ನಮ್ಮ ಆಶೀರ್ವಾದ ಬೇರೆ ಆಗಿರುತ್ತೆ. ಈ ಶುಭ ಶುಕ್ರವಾರದ ಆಶೀರ್ವಾದ ಬೇರೆ. ಒಂದು ಗೊತ್ತಿರೋ ವಾಕ್ಯ ಹೇಳ್ತೀನಿ. ನಮಗೋಸ್ಕರವಾಗಿ ಹೊಸ ಒಡಂಬಡಿಕೆ ಕಾಲದಲ್ಲಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಾಕ್ಯ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಾಕ್ಯ. ಕ್ರಿಸ್ಮಸ್ ಟೈಮಲ್ಲಿ ಇದನ್ನು ಓದ್ತೀವಿ, ಆಮೇಲೆ ಅದನ್ನು ನಾವು ಮರಿತೀವಿ. ಕ್ರಿಸ್ಮಸ್ ಟೈಮಲ್ಲಿ ಇವೆಲ್ಲ ನಮ್ಮ ಜ್ಞಾಪಕಕ್ಕೆ ಬರೋದು. 2:11. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಎಲ್ಲಿ ಹುಟ್ಟಿದಾರಂತೆ? ಯಾರು ಹುಟ್ಟಿದಾರಂತೆ? ರಕ್ಷಕನು. ಯಾರಿಗೋಸ್ಕರ ಹುಟ್ಟಿದಾರಂತೆ? ನಮಗೋಸ್ಕರ. ಪದ ಬಂತ? ನಿಮಗೋಸ್ಕರವಾಗಿ ಮಹತ್ ಕಾರ್ಯಗಳ ಮಾಡಿದನು. ಮೊದಲನೇ ಕಾರ್ಯ ಇದನ್ನೇ. ಹಳೆ ಒಡಂಬಡಿಕೆ ಕಾಲದಲ್ಲಿ ಅವ್ರಿಗೆ ಎಷ್ಟೋ ಅದ್ಭುತಗಳನ್ನ ಮಾಡಿ ಇಸ್ರಾಯೇಲನ್ನು ಗುಲಾಮತನದಿಂದ ಬಿಡಿಸ್ಕೊಂಡು ಬಂದರು. ಎಷ್ಟು? 400 ವರ್ಷ. ಅವರ ಗುಲಾಮತನ ಎಷ್ಟು? 400 ವರ್ಷ ಬಿಡಿಸ್ಕೊಂಡು ಬಂದು ಮತ್ತೆ ಅವ್ರನ್ನ ಎಲ್ಲ ಒಂದು ಸರಿಯಾಗಿ ಮಾಡಿ ಬಂದರೆ ಯೆರೆಮೀಯನ ಕಾಲಕ್ಕೆ ಮತ್ತೆ 70 ವರ್ಷ ಒಳಗೆ ಹೋಗ್ಬಿಟ್ರು ಗುಲಾಮತನಕ್ಕೆ. ಮತ್ತೇನೋ ಪ್ರವಾದಿಗಳ ಮೂಲಕ ದೇವರು ಅವ್ರನ್ನ ಬಿಡಿಸ್ಕೊಂಡು ಬಂದರು. ಇವತ್ತಿಗೂ ನಾವು ಇನ್ನು ಗುಲಾಮತನದಲ್ಲಿ, ಪಾಪವೆಂಬ ಗುಲಾಮತನ ಇದರಲ್ಲಿ ಬಿದ್ದು ಹೋಗಿರಿ. ಆದರೆ ಮಹತ್ ಕಾರ್ಯಗಳು ನಮಗೋಸ್ಕರವಾಗಿ ದೇವರು ಮಾಡೋ ಮಹತ್ ಕಾರ್ಯದಲ್ಲಿ ಒಂದು ನೆನಪಿಗೆ ತಂದೆ. ನಾನು ಏನಂತ ಹೇಳಿದ್ರೆ, ಆತ ನಮಗೋಸ್ಕರ ಹುಟ್ಟಿದ್ದಾನೆ. ಹೇಗೆ ಹುಟ್ಟಿದ್ದಾನೆ? ರಕ್ಷಕನಾಗಿ ಹುಟ್ಟಿದ್ದಾನೆ. ಇನ್ನು ಅನೇಕ ಪ್ರಶ್ನೆ ಅದೇ ಹೇಳಿದ್ನಲ್ಲ, ಯಾಕೆ ಮೇಲ್ಗಡೆದಾನೆ ದೇವರ ಆಶೀರ್ವಾದ ಮಾಡ್ಬೋದಾಗಿತ್ತಲ್ಲ, ರಕ್ಷಕನಾಗಿ ಬರಬೇಕು ಅನ್ನೋ ಅವಶ್ಯಕತೆ ಏನಿತ್ತು? ಪ್ರಶ್ನೆಗಳು ಮಾಡ್ತಾರೆ. ದೇವರ ಉದ್ದೇಶ, ದೇವರ ಪ್ಲ್ಯಾನ್. ನಮ್ಮಲ್ಲಿ ಒಬ್ಬರಾಗಿ, ಒಬ್ಬ ಮನುಷ್ಯನಂತೆ ಈ ಶರೀರದಲ್ಲಿ ಉಪ್ಪು ಖಾರ ತಿನ್ನೋ ದೇಹ, ಅದರಿಂದ ಪಾಪ ಮಾಡಿಬಿಟ್ಟೆ ಅಂತ ಹೇಳುವಂಥ ಮನುಷ್ಯನ ಮಧ್ಯದಲ್ಲಿ ಅದೇ ಉಪ್ಪು ಖಾರ ಹಾಕಿ
ತಿಂದು ಪಾಪ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ತೋರಿಸಿಕೊಟ್ಟವರು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ವಯಸ್ಸು ಇತ್ತು, ಯೌವನ ಪ್ರಾಯ ಇತ್ತು, ಮುಂದೆ ಸ್ತ್ರೀ ಎಂಬುದು ಇತ್ತು, ಈ ಕಡೆ ಪಾಪವೆಂಬುದು ಇತ್ತು, ಅನೇಕ ವಿಧವಾದ ದುರಾಲೋಚನೆಗಳು, ಕೆಟ್ಟ ಕಾರ್ಯಗಳು ಎಲ್ಲವೂ ಅವ್ರ ಸುತ್ತಮುತ್ತ ಇದ್ದರೂ ಕೂಡ ತಾನು ಪರಿಶುದ್ಧನಾಗಿ ಬದುಕಬಹುದು ಎಂಬುದನ್ನು ತೋರಿಸಿಕೊಡುವುದಕ್ಕೆ, ಶತ್ರುವಾಗಿರೋ ಸೈತಾನನ ತುಳಿಯೋದಕ್ಕೆ ಅದನ್ನು ನಿರೂಪಿಸಿ ತೋರಿಸಿದವರೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಅವರು ಮಾಡಿದಂಥ ಸೇವೆ ಬರೀ 3 ವರ್ಷ 6 ತಿಂಗಳು, ಆದರೆ ಆ 30 ವರ್ಷ ಬದುಕಿದ ಕಾಲ. ಅವರು ಬದುಕಿದ ಕಾಲ ಎಷ್ಟು? 30 ವರ್ಷ ಆದ ಮೇಲೆ ಸೇವೆಗೆ ಬರ್ತಾರೆ. ಆ 3 ವರ್ಷ 6 ತಿಂಗಳು, 33 ವರ್ಷ 6 ತಿಂಗಳು ಅವರು ಬದುಕಿದ ಕಾಲ. ಆ 3 ವರ್ಷ 6 ತಿಂಗಳು ಮಾಡಿದಂಥ ಸೇವೆ ಇಡೀ ಪ್ರಪಂಚವನ್ನು ಅವರು ಬದಲಾಯಿಸುವಂಥದಕ್ಕೆ. ಅವ್ರು ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಪರಿಶುದ್ಧನಾಗಿದ್ದಾರೆ. ಪರಿಶುದ್ಧರಾಗಿರಿ ಅಂತ ನಮಗೆ ಯಾಕೆ ಪರಿಶುದ್ಧರಾಗಿ ಇರಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ದೇವರು ಹೇಳ್ತಾರೆ, ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿರಿ. ಈ ಮಾತಿಗೆ ಕೆಲವರು ಏನು ಪ್ರಶ್ನೆ ಆಗ್ತಾರೆ ಗೊತ್ತಾ? ಪರಲೋಕದಲ್ಲಿ ಏನ್ರಿ ಅಶುದ್ಧ ಇರುತ್ತೆ? ಅಲ್ಲಿ ಅಶುದ್ಧ ಇಲ್ಲ, ಅದಕ್ಕೆ ಅವರು ಪರಿಶುದ್ಧರಾಗಿದ್ದಾರೆ. ಏನಂತೆ? ಅಲ್ಲಿ ಅಶುದ್ಧ ಇಲ್ಲ. ಇವಾಗ ಸೂಲಿಬೆಲೆಯಲ್ಲಿ ಯಾವುದೇ ಥಿಯೇಟ್ರ್ ಇಲ್ಲ. ಥಿಯೇಟ್ರ್ ಇದೆಯಾ? ಇಲ್ಲಿರೋರು ಹೇಳ್ತಾರಂತೆ, ನಾವು ಸಿನಿಮಾನೇ ನೋಡಲ್ಲ ಅಂತ ಹೇಳೋದನ್ನು ಇಟ್ಕೊಳ್ಳೋಣ. ಅದಕ್ಕೆ ಅರ್ಥ ಏನು ಹೇಳ್ಬೋದು? ಸೂಲಿಬೆಲೆಯಲ್ಲಿ ಸಿನಿಮಾ ಥಿಯೇಟ್ರ್ ಇಲ್ಲ, ಅದಕ್ಕೆ ನೋಡಿಲ್ಲ. ಹಾಗೆ ಪರಲೋಕದಲ್ಲಿ ಅಶುದ್ಧ ಇಲ್ಲ, ನೀವು ಅಶುದ್ಧ ಮಾಡಿಲ್ಲ ಅಂತ ಮಾತು ಹೇಳೋರು ಅನೇಕರಿದ್ದಾರೆ. ಆದರೆ ಅವರು ಪರಲೋಕದಲ್ಲಿ ವಾಸ ಮಾಡಲಿಲ್ಲ, ನಮ್ಮೊಂದಿಗೆ ವಾಸ ಮಾಡಿದ್ರು. ಹಲ್ಲೆಲೂಯಾ. ನಮ್ಮೊಂದಿಗೆ ವಾಸ ಮಾಡಿ ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿರಿ ಅಂತೇಳಿ ಭೂಮಿ ಮೇಲಿದ್ದಾಗ ಹೇಳಿದ್ದು. ಪರಲೋಕದಲ್ಲಿದ್ದಾಗ ಅವರು ಹೇಳಿಲ್ಲ, ನಾನು ಪರಿಶುದ್ಧನಾಗಿದ್ದೀನಿ, ನೀವು ಪರಿಶುದ್ಧರಾಗಿರ್ರಿ. ಲೋಕದಲ್ಲಿ ಏನೇ ಮಾಡಿದ್ರು ಕೂಡ ನಾವು ಆತನಿಗಾಗೆ ಮಾಡುವಂಥದ್ದು. ಅಂದರೆ ನಮಗೋಸ್ಕರ ಆತನು ಹುಟ್ಟಿದ್ದಾನೆ. ಎರಡನೇ ಮಾತು ನಿಮ್ಗೆ ಹೇಳ್ತೀನಿ. ಧರ್ಮೋಪದೇಶ ಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ 30ನೇ ವಾಕ್ಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನೋಡಿ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ, ಅದರಲ್ಲೊಂದು ಅದ್ಭುತವಾದ ಮಾತು ಬರೆಯಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 30ನೇ ವಾಕ್ಯ. ನಿಮ್ಮ ಮುಂದುಗಡೆಯಲ್ಲಿ ಹೋಗುವ ನಿಮ್ಮ ದೇವರಾದ ಯೆಹೋವನು ಐಗುಪ್ತ ದೇಶದಲ್ಲಿಯೂ ನೀವು ನೋಡಿದ ಅರಣ್ಯದಲ್ಲಿಯೂ ಪ್ರತ್ಯಕ್ಷನಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ, ಏನಂತೆ? ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ನಿಮ್ಮ ಕಡೆಯವನ್ನಾಗಿ ಯುದ್ಧ ಮಾಡುವನು. ಹಲ್ಲೆಲೂಯಾ. ಅವತ್ತು ಮಾತ್ರ ಅಲ್ಲ ಯುದ್ಧ ಮಾಡೋದು ದೇವರು, ಇವತ್ತೂ ಕೂಡ ನಮಗೋಸ್ಕರ ಯುದ್ಧ ಮಾಡ್ತಾರೆ. ಇದನ್ನು ನಾವು ನೆನೆಸ್ಕೋಬೇಕು. ಈ ಶುಭ ಶುಕ್ರವಾರದಲ್ಲಿ ಶಿಲುಬೆ ಮೇಲೆ ಆಡಿದಂಥ 7 ಮಾತುಗಳು ಜಯಂಕಾರವಾದ ಮಾತುಗಳು, ಅದು ಬಲಶಾಲಿಯಾದ ಮಾತುಗಳು. ಅದು ಒಂದು ಹೆಂಗಂದ್ರೆ ಒಂದು ಸಿಂಹದ ಒಂದು ರೀತಿಯಲ್ಲಿ ಸಿಂಹಕ್ಕೆ ಹೋಲಿಕೆ ಮಾಡ್ತಿಲ್ಲ. ಅಂದರೆ ಆ ಸಿಂಹಕ್ಕೆ ಏನು ಸ್ಥಾನ ಇರುತ್ತೆ ಒಂದು ಕಾಡಲ್ಲಿ, ಅದಕ್ಕಿಂತ ಮೇಲಾಗಿ ದೇವರು ಒಂದು ಆ ಸ್ಥಾನನ ಅವ್ರು ತೋರಿಸ್ಕೊಡ್ತಿದ್ದಾರೆ. ಆ ಶಿಲುಬೆ ಮೇಲೆ ಅಷ್ಟೆಲ್ಲ ಮಾತುಗಳಾಡಿದ್ದನ್ನ ನಾವು ನೆನೆಸ್ಕೊಳ್ಬೇಕು ಅಷ್ಟೇ ಹೊರತು ಅದನ್ನೆಲ್ಲೇ ನಾವು ಕೊರಗ್ತಾ ಇರಬಾರ್ದು. ಅವ್ರದ್ದು ನೆನೆಸಿ ಇವತ್ತು ನಮಗೋಸ್ಕರ ಏನು ಮಾಡಿದ್ದಾರೆ, ಆತನ ರಕ್ಷಕನಾಗಿ ಹುಟ್ಟಿದ್ದಾನೆ, ನಮಗೋಸ್ಕರ ಯುದ್ಧ ಮಾಡ್ತಿದ್ದಾನೆ ಅನ್ನುವಾಗ ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ. ಎಲ್ರಿಗೂ ಗೊತ್ತು ಎರಿಗೋ ಕೋಟೆ ಅಲ್ವಾ? ಎರಿಗೋ ಕೋಟೆ ಹೆಂಗೆ ಬಿದ್ದೋಯ್ತು ಅಂತ ಹೇಳಿದ್ರು ವಿಷಯ ಹೇಳಿದ್ರೆ ನಾವೇನು ಮಾಡ್ತೀವಿ, ಎಲ್ಲರೂ ರೌಂಡ್ ಹಾಕಿದ್ರು ಬಿದ್ದೋಯ್ತು ಅಲ್ವಾ? ಇದು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ನಾವು ನೆನೆಸ್ಕೊಳ್ತೀವ, ನಮಗೋಸ್ಕರ ತಾನು ಅದು ಮಾಡಿದ್ದು. ಎರಿಗೋ ಕೋಟೆ ಅನ್ನೋದು ಎತ್ತರ, ಅದು ಆ ಕೋಟೆ ಮೇಲ್ಗಡೆ ಸುಮಾರು, ಈಗ ರಥಗಳಲ್ಲಿ ನಮ್ಗೆ ಎಷ್ಟು ಯಾವ ರೀತಿ ರಥ ಗೊತ್ತು ಅಂದರೆ, ಸಿಂಗಲ್ ಕುದುರೆ ಇರೋ ರಥ ಇದೆ, ಡಬಲ್ ಕುದುರೆ ಇರೋ ರಥ ಇದೆ, 6 ಕುದುರೆ ಇರೋ ರಥಗಳು ಇದೆ. ಎಷ್ಟಿದೆ? 6 ಕುದುರೆ ಇರೋ ರಥಗಳು ಇದೆ. 6 ಕುದುರೆ ಇರೋ ರಥ 2 ನಿಂತ್ಕೋಬೋದಂತೆ. ಗೋಡೆ ಅಗಲ ಹೆಂಗಿತ್ತು? 6 ಕುದುರೆ. ಇದು ಕೆಲವರ ಮಾತುಗಳು. ಕೆಲವರು ಹೇಳ್ತಾರೆ 2 ಕುದುರೆ ಇರೋ ರಥ ನಿಂತ್ಕೋಬೋದು, ಅಷ್ಟು ಅಗಲ ಇತ್ತು. ಕೆಲವರ ಈ ಪಂಡಿತರಿದ್ರಲ್ಲಿ ಆರ್ಕಲೈಸ್ಟ್ ಅಂತಾರಲ್ಲ, ಇವರು ಹೇಳುವಂಥ ಮಾತುಗಳು. ಅಲ್ಲಿಗೆ ಒಟ್ಟಿನಲ್ಲಿ ಅದರ ಮೇಲ್ಗಡೆ ಗಮನಿಸಿದ್ರೆ ಕಂಡುಹಿಡಿದ್ರ ಪ್ರಕಾರ ಆ ಗೋಡೆ ಮೇಲ್ಗಡೆ 30 ಅಡಿ ಉದ್ದ ಇರೋ ಟವರ್ ಇತ್ತಂತೆ. ಎಷ್ಟಡಿ? 30 ಅಡಿ ಲೆಕ್ಕ ಮಾಡ್ಕೊಳ್ಳಿ. ಈ ಮನೆ ಎಷ್ಟಾದ್ರೆ ಇದಕ್ಕಿಂತ ಡಬಲ್ 30 ಅಡಿ ಎತ್ತರದ ಟವರ್ ಇತ್ತು. ಅಲ್ಲಿ ವಾಸ ಮಾಡ್ತಿದ್ರು, ವ್ಯಭಿಚಾರ ಮಾಡ್ತಿದ್ದ ರಾಹೇಬಳು ಎಲ್ಲಿ ವಾಸ ಮಾಡ್ತಿದ್ಲು? ಎರಿಗ ಕೋಟೆ ಮೇಲೇನೆ. ಇವರು ಗೂಢಾಚಾರಿಗಳು ಅಲ್ಲಿಗೆ ಹೋದಾಗ ಅವ್ರನ್ನ ರಕ್ಷಿಸಿ ಕಳಿಸೋದು ಹೆಂಗೆ ಅಂತ ಹೇಳಿದ್ರೆ,
ಆ ಗೋಡೆ ಮೇಲೆ ಕಿಟಕಿನ ದಾರ ಕಟ್ಟಿ ಈ ಗೂಢಚಾರಿಗಳನ್ನ ಕಳಿಸ್ಕೊಡ್ತಾಳೆ ರಾಹೇಬಳು. ಅಂದರೆ ಎಷ್ಟು ದೊಡ್ಡದಾಗಿತ್ತು ಆ ಗೋಡೆ, ಎಷ್ಟು ಅಗಲವಾಗಿತ್ತು ಅಂಥದನ್ನು ದೇವರು ಹೇಳಿದ್ದು 6 ದಿವಸ ಹೋಗಿ ಬನ್ನಿ, 7ನೇ ದಿವಸನೂ ಏನು ಮಾಡಿ ಹೋಗ್ಬಿಟ್ಟು ಬನ್ನಿ, ರೌಂಡ್ ಹಾಕ್ಬಿಟ್ಟು ಬನ್ನಿ. ಹೋಗ್ಬಿಟ್ಟು ಬಂದಮೇಲೆ ಕೂಡ ಗೋಡೆ ಬಿದ್ದಿಲ್ವಲ್ಲ ಅಂತೇಳಿ ಎಲ್ಲರೂ ಅನ್ನುವಾಗ ಈಗ ಆರ್ಬಿಟ್ಟಿಸಿರಿ ಎಂದರು. ಎಂತ ಹೇಳಿದ್ರು ದೇವರು? ಆರ್ಬಿಟ್ಟಿಸಿರಿ ಅಂತ ಹೇಳಿದ್ರು. ಈಗ ಹೇಳಿ ಚೆನ್ನಾಗಿ ಗಮನಿಸಿ, ಪ್ರತಿನಿತ್ಯ ಆ ಜನ ರೌಂಡ್ ಹಾಕ್ತಾರೆ. ಇವನೇನು ಮುಟ್ಟಾಳನ. ಇನ್ನೊಂದು ಚೆನ್ನಾಗಿ ತಿಳ್ಕೊಳ್ಳಿ, ಇವರು ಗುಲಾಮ್ತನದಲ್ಲಿ ಇದ್ದವರಲ್ವಾ, ಯಾರು ಈ ಇಸ್ರಾಯೇಲರು ಗುಲಾಮ್ತನದಲ್ಲಿ ಇದ್ದವರು. ಇವರಿಗೆ ಯುದ್ಧ ಮಾಡೋಕ್ಕೆ ಗೊತ್ತಿರಲಿಲ್ಲ, ಇವರಿಗೆ ಕತ್ತಿ ಹಿಡಿಯೋದು ಗೊತ್ತಿಲ್ಲ, ಇವ್ರು ಯಾರಿಗೂ ಬರ್ಜಿ ಎದ್ದು ಕತ್ತಿ ಹಿಡಿದು ಫೈಟಿಂಗ್ ಮಾಡೋಕ್ಕೆ ಗೊತ್ತಿರಲಿಲ್ಲ. ದೇವರು ಅದನ್ನು ಯೋಚನೆ ಮಾಡಿದ್ರು. ಒಳಗಡೆ ಇರುವಂಥ ಜನ, ಈ ಅಮಲೇಕಿಯರು, ಅವರು ಇವರೆಲ್ಲ ಈ ಜನ ಇವ್ರ ಮೇಲೆ ಯುದ್ಧಕ್ಕೆ ಬಂದುಬಿಟ್ರೆ ನಮ್ಮ ಜನಕ್ಕೆ ಏನೂ ಗೊತ್ತಿಲ್ಲ, ಗುಲಾಮ್ತನದಲ್ಲಿರೋರು ಸೋತೋಗ್ತಾರೆ ಅಂತ ಹೇಳಿ ದೇವರು ಪ್ಲ್ಯಾನ್ ಮಾಡಿ 6 ದಿವಸ ರೌಂಡ್ ಹಾಕಿ ಕೋಟೆನ, 7ನೇ ದಿವಸ ಹೇಳ್ತಾರೆ ರೌಂಡ್ ಹಾಕಿ ಆಡ್ಬಿಡಿಸಿರಿಂದ. ಏನಪ್ಪ ನೀನು ಹೇಳೋ ಮಾತು? ಈಗಲೇ ಸುಸ್ತಾಗ್ಬಿಟ್ಟೈತೆ ನಾವು ರೌಂಡ್ ಹಾಕಿ, ಇದ್ರ ಮೇಲೆ ಕಿರ್ಚು ಅಂದರೆ ಕಿರ್ಚಕ್ಕೆ ಸಾಧ್ಯನಾ ಅಂತ ಪ್ರಶ್ನೆನೇ ಮಾಡಿಲ್ಲ. ಆ 6 ದಿವಸ ಸುತ್ರಿ ಅಂತ ಹೇಳಿದಾಗ ಯೆಹೋಶುವ ಹೇಳ್ತಾನೆ, ನೀವೆಲ್ಲ ಸುತ್ರಿ ಅಂತ ಹೇಳಿದಾಗ ಪ್ರಶ್ನೆ ಮಾಡಲಿಲ್ಲ. ಅಲ್ಲಿ ಗಮನಿಸಬೇಕು, ನೀವು ವಿಧೇಯರಾಗಬೇಕು. ಒಬ್ಬ ನಾಯಕ ಹೇಳುವಂಥ ಮಾತಿಗೆ, ದೇವರು ಹೇಳುವಂಥ ಮಾತಿಗೆ ಅವ್ರೇನು ಮಾಡಿದ್ರು? ವಿಧೇಯರಾದರು. ವಿಧೇಯರಾದ ನಿಮಿತ್ತ 6 ದಿವಸ ಆಯಿತು, 7ನೇ ದಿವಸ ಸುತ್ತಿದ್ರು, ಆರ್ಭಟಿಸಿದ್ರು, ಗೋಡೆ ಎಲ್ಲ ಬಿದ್ದೋಯ್ತು. ಇವಾಗ ಅದನ್ನು ಕಂಡಿಡಿದ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ಪ್ರಯತ್ನದಿಂದ ಈ ಗೋಡೆ ಬೀಳಲೇ ಇಲ್ಲ, ಅದು ಪ್ರೂಫ್ ಆಗೋಯ್ತು. ಏನಕ್ಕೆ ಮನುಷ್ಯನ ಪ್ರಯತ್ನ? ಕೆಲವರು ಹೇಳ್ಕೊಂತಾರೆ ಬಾಂಬ್ಗೆ ಇಟ್ಟಿರ್ಬೋದೇನೋ, ಬೇರೆ ಏನಾದ್ರು ಪ್ಲಾನ್ ಮಾಡಿ ಇವರು ಅದನ್ನು ಬೀಳಿಸಿರ್ಬೋದೇನೋ. ಆ ರೀತಿ ಮಾಡೋಕ್ಕೆ ಚಾನ್ಸೇ ಇಲ್ಲ, ಇದು ದೇವರೇ ಬೀಳಿಸಿದ್ದು ಅನ್ನೋದನ್ನ ಇವತ್ತು ನಿರ್ಧಾರ ಮಾಡಿ ಹೇಳ್ತಾ ಇದ್ದಾರೆ. ಅಂದರೆ ನಮಗೋಸ್ಕರ ಅವರು ಯುದ್ಧ ಮಾಡುವವರಾಗಿದ್ದಾರೆ, ನಾವೇನಾಗಿದ್ದೀವಿ. 3ನೇದಾಗಿ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 20ನೇ ವಾಕ್ಯ ನೋಡಿ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 20ನೇ ವಾಕ್ಯ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆ ನಿಮಗೋಸ್ಕರವಾಗಿ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನ ಸೂಚಿಸುತ್ತದೆ. ಇಲ್ಲಿ ಕೂಡ ಒಂದು ಮಾತು ಬಂದಿದೆ, ಏನಿದೆ? ನಿಮಗೋಸ್ಕರ. ನಾವು ಪ್ರತಿ ತಿಂಗಳು ದೇವರ ಶರೀರವನ್ನು, ದೇವರ ರಕ್ತವನ್ನು ಭುಜಿಸಿ ಪಾನ ಮಾಡುವ ಕರ್ತನ ಮೇಜನ್ನು ಆಚರಿಸ್ತೀವಿ. ಇದನ್ನೇ ಇಲ್ಲಿ ಹೇಳ್ತಾ ಇರೋದು. ಊಟವಾದ ಮೇಲೆ ಆತನು ಅದೇ ರೀತಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ. ನಮಗೋಸ್ಕರ ಅವರು ಸುರಿಸಿದ ರಕ್ತನ, ಒಂದು ತೊಟ್ಟು ರಕ್ತನ ಕೂಡ ತನ್ನ ಶರೀರದಲ್ಲಿ ಉಳಿಸ್ಕೊಂಡಿಲ್ಲ. ಆ ರೀತಿಯಾಗಿ ತನ್ನನ್ನು ಸಮರ್ಪಿಸಿಕೊಂಡ ಮೇಲೆ ನೀನು ನಾನು ಏನಾಗಬೇಕು ಅದನ್ನು ತಿಳ್ಕೊಂಡಿದ್ದೀವಿ. ನಮಗೋಸ್ಕರ ಅವ್ರು ಮಹತ್ಕಾರ್ಯ ಮಾಡಿದ್ದನ್ನು ತಿಳ್ಕೊಳ್ತಾ ಇದ್ದೀವಿ. ನಮಗೋಸ್ಕರ ರಕ್ಷಕ ಹುಟ್ಟಿದ್ದಾನೆ ಎಂಬ ತಿಳ್ಕೊಂಡಿದ್ದೀವಿ. ತಿಳ್ಕೊಂಡ ಮೇಲೆ ದೇವರ ಸನ್ನಿಧಾನಕ್ಕೆ ಬರ್ತೀವಿ, ವಾಕ್ಯನ ಕೇಳ್ತೀವಿ, ನಂಬಿಕೆಯಲ್ಲಿ ಬೆಳಿತೀವಿ, ರಕ್ಷಣೆ ಅನ್ನೋ ಅನುಭವಕ್ಕೆ ಬರ್ತೀವಿ. ಬಂದ ಮೇಲೆ ನಮ್ಮಲ್ಲಿ ಇರಬೇಕಾಗಿದ್ದೇನು ಗೊತ್ತಾ? ನೂತನ ಸೃಷ್ಟಿ. ಏನಾಗಬೇಕು ನಾವು? ನೀವು 2 ಕೊರಿಂಥ 5:17 ನೋಡಿದ್ರೆ ನೀವು ನೂತನ ಸೃಷ್ಟಿ ಆಗಬೇಕು ಅಂತ ಬರೆಯಲ್ಪಟ್ಟಿದೆ. ಈಗ ಒಂದು ನೀರಿನ ಟ್ಯಾಂಕ್ ಅಂತ ಇಟ್ಕೊಳ್ಳೋಣ, ಆಯಿತಾ? ಆ ನೀರಿನ ಟ್ಯಾಂಕಲ್ಲಿ ಒಂದು ಆ್ಯಪಲ್ ಹಾಕ್ತೀರಾ, ಮುಳುಗೋಗ್ತೈತೆ. ಏನಾಯಿತು? ಒಂದು ಆ್ಯಪಲ್ ಹಾಕಿದ್ರೆ ಮುಳುಗೋಯ್ತು. ಒಂದು ಕಬ್ಬಣ ಅದನ್ನು ಹಾಕ್ರಿ, ಏನಾಗುತ್ತೆ? ಮುಳುಗೋಯ್ತು. ಒಂದು ಚಿನ್ನ ಹಾಕಿ ಅದು ಮುಳುಗೋಯ್ತು. ಬೆಳ್ಳಿ ಹಾಕಿ ಅದೂ ಮುಳುಗೋಯ್ತು. ಒಂದು ಪ್ಲಾಸ್ಟಿಕ್ ಬಾಲ್ ಹಾಕಿ ಮುಳುಗ್ತೈತಾ? ಒಂದು ರಬ್ಬರ್ ಬಾಲ್ ಹಾಕಿ, ಈಗ ಹಾಕಿದಂಥ ವ್ಯಕ್ತಿ ಅವನೇ, ನಾನೇ ಹಾಕಿದ್ದು ಅಂತ ಇಟ್ಕೊಳ್ಳೋಣ. ನಾನೇ ಆ ಮನುಷ್ಯನೇ ಫಸ್ಟ್ ಆ್ಯಪಲ್ ಹಾಕದೆ ಮುಳುಗೋಯ್ತಪ್ಪ. ಬೆಳ್ಳಿ, ಚಿನ್ನ, ಕಬ್ಬಣ ಏನೇ ಹಾಕಿದ್ರು, ತಾಮ್ರ ಹಾಕಿದ್ರು ಏನಾಗೋಯ್ತು? ಅದು ಮುಳುಗೋಯ್ತು. ಹಾಕಿದಂಥ ವ್ಯಕ್ತಿ ನಾನೇ ಇವಾಗ ಒಂದು ಪ್ಲಾಸ್ಟಿಕ್ ರಬ್ಬರ್ನೋ ಅಥವಾ ಪ್ಲಾಸ್ಟಿಕ್ದು ಬಾಲ್ ಹಾಕಿದ್ರೆ ಅದು ಮುಳುಗಲಿಲ್ಲ. ಅಂದರೆ ಹಾಕಿದಂಥ ವ್ಯಕ್ತಿ ವಿಷಯನೂ ಅಲ್ಲ, ಅಲ್ಲಿರೋ ನೀರಿನ ವ್ಯತ್ಯಾಸನೂ ಅಲ್ಲ, ನಾವು ಹಾಕಿದಂಥ ಪದಾರ್ಥದ ವ್ಯತ್ಯಾಸ. ಯಾವಾಗ ನೀನು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ನೀನು ಅಂಗೀಕರಿಸಿ ನೀರಿನಲ್ಲಿ ಮುಳುಗಿದ ಮೇಲೆ, ನೀನು ಮೇಲೆ ಬಂದ ಮೇಲೆ ನೂತನ ಸೃಷ್ಟಿಯಾಗಿ ಇರಬೇಕು. ನೀನು ಮುಳುಗ್ತಾ ಇದೆಯಾ ಇನ್ನೂ ಅಂತ ಹೇಳಿದ್ರೆ ಪದಾರ್ಥ ಬದಲಾಗಲಿಲ್ಲ, ಹಳೆ ಸೃಷ್ಟಿಯಲ್ಲೇ ಇದೆ.
ಅಲ್ಲಿಗೆ ನೀವು ಕಬ್ಬಣವಾಗಿರೋರು ಚಿನ್ನವಾಗಿರೋಲ್ಲ ಪ್ಲಾಸ್ಟಿಕ್ ಆಗಿ ಅನ್ನೋ ಅರ್ಥಕ್ಕೆ ಹೋಗ್ಬಾರ್ದು, ಅದು ಮೂರ್ಖತನ. ಆ ರೀತಿ ಅಲ್ಲ. ನೀವು ಪದಾರ್ಥ ಅಂತ ಹೇಳುವಾಗ ನೀವು ಪಾಪದಲ್ಲಿ ಮುಳುಗಬಾರದು. ನೀನು ನೂತನ ಸೃಷ್ಟಿಯಾಗಿ ಮೇಲಕ್ಕೆ ಬಂದ್ಬಿಡ್ಬೇಕು. ಹಾಕಿದಂಥ ವ್ಯಕ್ತಿನೋ ಅಥವಾ ನೀರೋ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಉಂಟು ಮಾಡಿದ ದೇವರಿಂದ ಮಾತ್ರ ಸಾಧ್ಯ. ನೀನು ಬದಲಾಗಬೇಕು, ಕ್ರೈಸ್ತರಾಗಬೇಕು. ಅದಕ್ಕಿಂತ ದೇವರು ನಮ್ಮನ್ನು ನೋಡಿ, ಈ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆ ಅದನ್ನೇ ಸೂಚಿಸೋದು. ನಾವು ಬದಲಾಗಬೇಕು. ಆಸ್ಟ್ರೇಲಿಯಾದಲ್ಲಿ ಒಬ್ಬ ವ್ಯಕ್ತಿ ಇದ್ದರು, ಜೇಮ್ಸ್ ಹ್ಯಾರಿಸನ್ ಅಂತ. ಆತನು ಒಂದು ಕಾಯಿಲೆ ಬಂದು ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಟ್ರೀಟ್ಮೆಂಟ್ಗೆ ಅಂತ. ಅಲ್ಲಿ ಹೋಗಿದ ತಕ್ಷಣ ಅವರು ಬ್ಲಡ್ಡೆಲ್ಲ ಚೆಕ್ ಮಾಡಿದ್ಮೇಲೆ ಇಡೀ ಆಸ್ಟ್ರೇಲಿಯಾ ಹಾಸ್ಪಿಟ್ಲಲ್ಲೇ ಎಲ್ಲರೂ ಆಶ್ಚರ್ಯಪಟ್ಬಿಟ್ರು. ಏನಕ್ಕೆ ಅಂತ ಹೇಳಿದ್ರೆ, ಆತನಿಗಿದ್ದಂಥ ರಕ್ತ ಇಡೀ ಭೂಮಿ ಮೇಲೆ ತುಂಬ ರೇರ್ ಅಂತೆ. ಅದರಲ್ಲಿ ಒಂದು ಪ್ಲಾಸ್ಮಾ ಅನ್ನೋದು ಬರುತ್ತೆ, RH D ಅನ್ನೋದೊಂದು ಬರುತ್ತೆ. ಅದನ್ನು ನೋಡಿದ್ರೆ ಸುಮಾರು ಎಳೆ ಮಕ್ಕಳಿಗೆ ಈ ಒಂದು ಕಣ ಇರಲ್ವಂತೆ. ಈ RH D ಪ್ಲಾಸ್ಮಾ ಅನ್ನೋ ಕಣ ಇರಲ್ವಂತೆ. ಇದರಿಂದ ತುಂಬ ಮಕ್ಕಳು ಬಲಹೀನರಾಗ್ತಾರೆ, ಕೆಲವರು ಸತ್ಯ ಹುಟ್ಟೋಗ್ತಾರೆ. ಹುಟ್ಟಿರೋ ಮಕ್ಕಳಿಗೆ, ಎಳೆಯ ಮಕ್ಕಳಿಗೆ ಈ ಪ್ರಾಬ್ಲಮ್ ಇರುತ್ತಂತೆ. ಈ ರಕ್ತನ ಅವ್ರು ಕಂಡು ಹಿಡಿದು ಅವ್ರು ಹೇಳಿದ್ರಂತೆ, ಇದು ಕೋಟಿಗಟ್ಟಲೆ ಬಾಳುವಂಥ ಒಂದು ಬೆಲೆಯುಳ್ಳಂಥ ರಕ್ತ ರೀ ನಿಮ್ಮ ಶರೀರದಲ್ಲಿ. ಅವತ್ತು ನಿರ್ಧಾರ ಮಾಡುತ್ತೆ. ತನ್ನ ಯೌವನ ಪ್ರಾಯದಲ್ಲಿ ಅವರು ನಿರ್ಧಾರ ಮಾಡಿ ಬಂದು ಸುಮಾರು 11,006 ಸಲ ಬ್ಲಡ್ ಕೊಟ್ಟಿದ್ದಾರಂತೆ. ಗಿನ್ನಿಸ್ ರೆಕಾರ್ಡ್ ಅವ್ರದ್ದು. ಅವ್ರೇನಾಗಿದ್ದಾರೆ? ಗಿನ್ನಿಸ್ ರೆಕಾರ್ಡ್. ಅವ್ರಿಗೆ ಎಲ್ಲ ವಿಧವಾದ ಅವಾರ್ಡ್ಗಳು ಕೊಟ್ಟಿದ್ದಾರೆ. ಜೇಮ್ಸ್ ಹ್ಯಾರಿಸನ್ ಅಂತೇಳಿ ಅವ್ರ ವ್ಯಕ್ತಿ. ಅವರು ಸುಮಾರು 20 ಲಕ್ಷ ಮಕ್ಕಳನ್ನ ಬದುಕಿಸಿದಾರಂತೆ. ಹಲ್ಲೆಲೂಯ. ಈಗ ಯೋಚನೆ ಮಾಡಿ, ಶಿಲುಬೆ ಮೇಲೆ ನಿನ್ನ ದೇವರು ಸುರಿಸಿದ ರಕ್ತ ಕೋಟಿಗಟ್ಟಲೆ ಜನರನ್ನ ರಕ್ಷಿಸಿದೆ. ಹಲ್ಲೆಲೂಯ. ಕೋಟಿಗಟ್ಟಲೆ ರಕ್ಷಣೆ ಇವತ್ತು. ಆ ರಕ್ತಕ್ಕೆ ಅಷ್ಟು ಬೆಲೆ ಇದೆ ಅಲ್ವಾ? ನಾವು ತಿಳ್ಕೋಬೇಕು. ಇವತ್ತು ವ್ಯರ್ಥವಾದದನ್ನು ಹುಡುಕಿಕೊಂಡು ಹೋಗೋದಂತೆ ಯೇಸು ಕ್ರಿಸ್ತನ ರಕ್ತ ಕೋಟ್ಯಾಂತರ ಮಕ್ಕಳನ್ನು ಬಂಧನಗಳಿಂದ ಬಿಡಿಸಿದೆ, ಕತ್ತಲೆಯಿಂದ ಬಿಡಿಸಿದೆ, ದುರಾತ್ಮನಿಂದ ಬಿಡಿಸಿದೆ. ಆ ರಕ್ತದಲ್ಲಿ ಅಷ್ಟೊಂದು ಪವರ್ ಇದೆ. ನೀನು ಅದನ್ನು ತಿಳ್ಕೊಂಡ್ರೆ ಸಾಕು. ಶಿಲುಬೆ ಮೇಲೆ ಅವರು ಬಲಿಯಾದ ಒಂದು ನೂತನ ಸೃಷ್ಟಿ ಆಗಬೇಕು. ನೀವು ತಿಳ್ಕೊಬೇಕಾದ್ರೆ ಇವತ್ತು ಅಷ್ಟೇ ನಮಗೋಸ್ಕರ ಮಾಡಿದ್ದು. ಈ ಶುಭ ಶುಕ್ರವಾರ ನೀವು ತಿಳ್ಕೊಳ್ಬೇಕಾದ್ರೆ ವಿಷಯ ಏನು ಅಂತ ಹೇಳಿದ್ರೆ, ನಮಗೋಸ್ಕರ ಆತನು ಮಾಡಿದ ಕಾರ್ಯಗಳನ್ನು ನೆನೆಸಿಕೊಳ್ಳಬೇಕು. ನೂತನ ಸೃಷ್ಟಿಯಾಗಬೇಕು. ಮೊಣಕಾಲಕ್ಕೆ ಅನುಭವ ಕೊಡಿದ್ದು ಕೇಳಲ್ವಾ? ದೇವರ ಪಾದದಲ್ಲಿ ನೀವು ಕೇಳಬೇಕಾಗಿರೋಂಥ ಮಾತು ಇದ್ದೇನೆ. ಎಸಯ್ಯ, ನಮಗೋಸ್ಕರಾಗಿ ನೀನು ಬಿದ್ದಂಥ ಬಾಧೆಗಳನ್ನ ನೆನೆಸಿಕೊಳ್ಳುತ್ತಿದ್ದೇವೆ ರಾಜ. ಶಿಲುಬೆಯ ಶಕ್ತಿಯನ್ನು ನಾವು ತಿಳಿದುಕೊಂಡವಂತೆ, ನಿನ್ನನ್ನು ಒಳಗಿನಿಂದ ಹೊರಗಿನವರೆಗೂ ಸಂಪೂರ್ಣವಾಗಿ ಬದಲಿಸುವ ಶಕ್ತಿ ಆ ಶಿಲುಬೆಗಿದೆ. ಶಿಲುಬೆ ಒಂದು ಕೊಲೆಗಾರರನ್ನ, ಕಟುಕರನ್ನ ಶಿಕ್ಷೆಗೆ ಗುರಿಪಡಿಸುವ ಚಿಹ್ನೆಯಾಗಿತ್ತು. ಆದರೆ ಯಾವಾಗ ಯೇಸು ಕ್ರಿಸ್ತನದರ ಮೇಲೆ ಜಡಿಯಲ್ಪಟ್ಟರೋ ಆ ಶಿಲುಬೆಗೆ ಒಂದು ಬೆಲೆ ಬಂತು. ಶಿಲುಬೆಗೆ ಬೆಲೆ ಬಂತು. ಆದರೆ ಶಿಲುಬೆ ಮೇಲೆ ಜಡಿಯಲ್ಪಟ್ಟಂತ ದೇವರನ್ನ ಇವತ್ತು ಮನುಷ್ಯನು ಮರೆತವನಾಗಿದ್ದಾನೆ. ಆ ಶಿಲುಬೆಯ ಶಕ್ತಿಯನ್ನು ತಿಳಿದವರಂತೆ ಶಿಲುಬೆಗೆ ಬಂದಂತ ಬೆಲೆ ಬಂದಂತೆ ಅದರ ಮೇಲೆ ಜಡಿಯಲ್ಪಟ್ಟಂತ ದೇವರ ಕುರಿತು ನಾವು ತಿಳಿದುಕೊಳ್ಳಬೇಕು. ಅದನ್ನೇ ಇವತ್ತು ದೇವರು ನಮ್ಗೆ ತಿಳಿಪಡಿಸಿದ್ದಾರೆ. 7 ಮಾತುಗಳನ್ನು ಅವರು ಹೇಳಿದರು. ಕ್ಷಮಿಸುವ ಗುಣವಿರಬೇಕು, ಪರಲೋಕ ರಾಜ್ಯದ ಬಯಕೆ ಇರಬೇಕು, ಕುಟುಂಬದ ಪ್ರೀತಿ ಇರಬೇಕು, ಶರೀರವನ್ನ ದೇವರಿಗೆ ಒಪ್ಪಿಸಿಕೊಡುವಂತ ಅನುಭವಕ್ಕೆ ಬರಬೇಕು, ಆತ್ಮ ದಾಹ ಇರಬೇಕು, ನಮಗೆ ದೇವರ ಉದ್ದೇಶವನ್ನು ಪೂರ್ತಿ ಮಾಡುವವರಾಗಿರಬೇಕು, ಆತ್ಮವನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವವರಾಗಿರಬೇಕು. ನಾವೆಲ್ಲ ಆ ಹೊಸ ಒಡಂಬಡಿಕೆ, ನೂತನವಾಗಿ ದೇವರು ತನ್ನ ರಕ್ತದಿಂದ ಸ್ಥಾಪಿತ ಮಾಡಿರುವಂತ ಆ ಹೊಸ ಒಡಂಬಡಿಕೆ ಗುರುತಾಗಿರಬೇಕು. ಅದು ನೂತನ ಸೃಷ್ಟಿಯಾಗಿರಬೇಕು. ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬ ಮಾತನ್ನ ತಿಳಿದವರಾಗಿರಬೇಕು. ನಮಗೋಸ್ಕರ ಯುದ್ಧ ಮಾಡಿದ ದೇವರು ಇವತ್ತಿಗೂ ಯುದ್ಧ ಮಾಡ್ತಿದ್ದಾರೆ, ಮುಂದೆಯೂ ಮಾಡುವರಾಗಿರ್ತಾರೆ. ಈ ಅನುಭವ ನಮಗೆ ಕೊಡಿ ಅಂತ ನಾವು ಕೇಳಬೇಕು. ಎಷ್ಟು ಜನ ಒಪ್ಪಿಸಿಕೊಡುತ್ತಿದ್ದಾರೆ? ಒಬ್ಬ ಮನುಷ್ಯನ ರಕ್ತ 20 ಲಕ್ಷ ಮಕ್ಕಳನ್ನು ರಕ್ಷಿಸುವುದಕ್ಕೆ ಸಾಧ್ಯವಾಯಿತು. ಆದರೆ ನಿನಗಾಗಿ, ನನಗಾಗಿ, ಈ ಲೋಕದ ಪ್ರತಿಯೊಬ್ಬರ ರಕ್ಷಣೆಗಾಗಿ, ಎಲ್ಲರೂ ನಿತ್ಯ ಜೀವ ಪಡೆದುಕೊಳ್ಳಬೇಕೆಂಬುದಕ್ಕಾಗಿ ಆತನು ಸುರಿಸಿದ ರಕ್ತ ಇಡೀ ಪ್ರಪಂಚವನ್ನೇ ರಕ್ಷಿಸಲು
ಕೋಟ್ಯಾಂತರ ಮಕ್ಕಳನ್ನು ರಕ್ಷಿಸುವುದಕ್ಕಾಗಿ ಈ ಅನುಭವದೊಳಗೆ ನಮ್ಮನ್ನು ನಡೆಸು ಅಂತ ಹೇಳಿ ನಾವು ಕೇಳಬೇಕು. ಎಸಯ್ಯ, ಇಂದಿಗೂ ನಮಗೋಸ್ಕರ ಯುದ್ಧ ಮಾಡ್ತಿದ್ಯಪ್ಪ. ನೀನು ಹೊತ್ತುಕೊಟ್ಟಂತ 150 ಕೆಜಿ ಶಿಲುಬೆ, 15 ಅಗಡಿ ಎತ್ತರ, 8 ಅಗಡಿ ಅಗಲ ಇರುವಂತದ್ದು, 3/4 ಇಂಚಿನ ಆಣಿಯನ್ನ ಕರ್ತನೆ, 8 ಇಂಚು ಆಣಿಗಳನ್ನ ನಿನ್ನ ಶರೀರದ ಮೇಲೆ, ನಿನ್ನ 2 ಕೈಗಳಿಗೂ ಕಾಲುಗಳಿಗೂ ಜಡಿಯಲ್ಪಟ್ಟಿದ್ದು, 17 ಮುಳ್ಳುಗಳಿರುವ ಕಿರೀಟವನ್ನು ನೀ ಧರಿಸಿಕೊಂಡಿದ್ದು, 5480 ಗಾಯಗಳನ್ನ ಹೊಂದಿದ್ದು, 108 ಗಾಯಗಳು ಬೇರೆ ಬೆನ್ನಿನ ಮೇಲೆ ಕರ್ತನೆ. ಇವೆಲ್ಲವನ್ನು ನೆನೆಸಿಕೊಳ್ಳುತ್ತಿದ್ದೇವೆ. ಪರಾದ ನಮಗೋಸ್ಕರ ಮಾಡಿದಂತ ನಾವು ನೆನೆಸಿಕೊಳ್ಳುತ್ತಿದ್ದೇವೆ. ಅದ್ಭುತ ಕಾರ್ಯ ನೆನೆಸಿಕೊಳ್ಳುತ್ತಿದ್ದೇವೆ ಎಂದು ಒಪ್ಪಿಸಿಕೊಟ್ಟವೆ. ಯಾ ಪ್ರೀತಿಯ ದೇವ ಮಗುವೆ, ಪ್ರೀತಿಯ ಸಹೋದರನೇ ಸಹೋದರಿಯೇ, ಪ್ರೀತಿಯ ದೇವರ ಮಕ್ಕಳೇ, ಈ ಶುಭ ಶುಕ್ರವಾರ ಎಂಬುದು ಯಾವುದಕ್ಕಾಗಿ ಯೋಚನೆ ಮಾಡಿ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮಗೋಸ್ಕರ ಜಯ ತಂದು ಕೊಟ್ಟಂತ ಯೇಸು ಕ್ರಿಸ್ತನ ಮರಣ ದಿನವನ್ನು ನೆನೆಸಿ, ಆ ಬಾಧೆಗಳನ್ನು ನಾವು ನೆನೆಸಿ, ಆದರೆ ಇವತ್ತು ದುಃಖಿಸುವರಾಗಿರಬಾರದು. ನಾವು ಇದನ್ನ ಸಂತೋಷವಾಗಿ ಕಾಣಬೇಕು. ಅದಕ್ಕೆ ಅದು ಶುಭ ಶುಕ್ರವಾರ, ಗುಡ್ ಫ್ರೈಡೆ, ಬ್ಯಾಡ್ ಫ್ರೈಡೆ ಅಲ್ಲ ಇದು. ಈ ಗುಡ್ ಫ್ರೈಡೆ ನಾವು ಅರಿತವರಾಗಿ ಆಚರಿಸುವರಾಗಿರಬೇಕು. ಯಾರ್ಯಾರು ಕರ್ತನೆ ಈ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ತಮ್ಮನ್ನ ಈ ಶುಭ ಶುಕ್ರವಾರದಂದು ತಮ್ಮನ್ನು ಅರ್ಪಿಸಿಕೊಳ್ಳುತ್ತಿದ್ದಾರೋ ಅವರೆಲ್ಲರಿಗೆ ವಾಕ್ಯದ ಈ ಆರಾಧನೆಯ ಆಶೀರ್ವಾದ ಯೇಸುವಿನ ನಾಮದಲ್ಲಿ ಉಂಟಾಗಲಿ ನಾವು ಪ್ರಾರ್ಥಿಸನೆ. ಶುಭ ಶುಕ್ರವಾರದ ಆಶೀರ್ವಾದವನ್ನ ಎಲ್ಲರೂ ಪಡೆದುಕೊಳ್ಳುವಂತೆ ಈ ವಾಕ್ಯವನ್ನ ಯಾರು ಯಾವ ಸಮಯದಲ್ಲಿ ಕೇಳಿದ್ರು, ಆನ್ಲೈನ್ ಕೇಳಿದ್ರು ಕೂಡ ಕರ್ತನೆ, ನಮ್ಮ ಚಾನಲ್ ಕೇಳಿದ್ರು ಕೂಡ ಕರ್ತನೆ, ಅವರು ಒಪ್ಪಿಸಿಕೊಡುವಂತೆ ಕೃಪೆ ಮಾಡು. ಅವರ ಬದುಕಿನಲ್ಲಿ ಒಂದು ನೂತನ ಸೃಷ್ಟಿಯಾಗಿ ಹೊಸ ಒಡಂಬಡಿಕೆನ ಅವರೊಂದಿಗೆ ನೀನು ಮಾಡಿಕೊ. ನೀನು ಆ ರೀತಿ ಮಾಡೋದು ಕೈಸು, ಬಲಹೀನತೆಗಳು ತೆಗೆದಾಗ ಬಲವುಳ್ಳವರಾಗಿ ಮಾರ್ಪಡಿಸು, ನೂತನ ಸೃಷ್ಟಿಯಾಗಿ ಮಾರ್ಪಡಿಸು. ನಮ್ಮ ರಕ್ಷಕನು ವಿಮೋಚಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದನ್ನು ನಿಜವುಳ್ಳ ತಂದೆಯೇ, ಆಮೆನ್. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಕರ್ತನು ಮಾಡಿದ ಉಪಗಳ ಒಂದನ್ನು ಮರೆಯಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಎಂದು ಕೇಳಿದ ಶುಭ ಶುಕ್ರವಾರದ ವಾಕ್ಯದ ನಡೆಸುವಿಕೆಯು ಸದಾಕಾಲ ನಿಮ್ಮೊಂದಿಗೆ ನಮ್ಮೊಂದಿಗೆ ಎಂದೆಂದಿಗಿರಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಅತಿ ಶೀಘ್ರ ಬೇಗ ತಂದೆಯೇ, ಆಮೆನ್.